ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ವಿಡಿಯೋ ಕ್ಲಾಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇದು ಸೆಕೆಂಡ್ ವಿಡಿಯೋ. ಮ್ಯಾಟ್ರಿಕ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 3 ಮಾರ್ಕ್ ಕ್ವೆಶನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕ್ವೆಶನ್ಸನ್ನು ಕೇಳಿದ್ದಾರೆ ಆ ಕ್ವೆಶನ್ಸ್ ಪಾರ್ಟ್ ಸಿ ಸಂಬಂಧಪಟ್ಟ ಹಾಗೆ ಕೇಳಿರುವಂಥ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಸ್ಟ್ ಪ್ರಾಕ್ಟೀಸಸ್ ಏನಂದರೆ ನನ್ನ ಜೊತೆಗೆ ಕ್ವೆಶನ್ ಬರ್ಕೊಂಡು ನೀವು ಸಾಲ್ವ್ ಮಾಡ್ತಾ ಹೋದರೆ ಒಳ್ಳೆಯದಾಗುತ್ತೆ. ಎರಡನೇದು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಟೀಚರ್ಸ್ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡುವಾಗ 240 ಪಿಕ್ಸೆಲ್ ಅಲ್ಲಿ ನೋಡಿದ್ರೆ ಬೆಟರ್ ವ್ಯೂ ಸಿಗುತ್ತೆ ನಿಮಗೆ. ಮತ್ತು ಕಂಟೆಂಟ್ ವೈಸು ಮ್ಯಾಟ್ರಿಕ್ಸ್ ಚಾಪ್ಟರ್ ಸಂಬಂಧಪಟ್ಟಾಗೆ ಏನೆಲ್ಲ ರಿಟೈನ್ ಆಗಿದೆ ಪೋರ್ಷನ್ಸು, ಯಾವುದು ಡಿಲೀಟೆಡ್ ಪೋರ್ಷನ್ ಆಗಿದೆ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಇದೆ. PU ವೆಬ್ಸೈಟಲ್ಲೂ ಕೂಡ ಇದು ನಿಮಗಿದೆ. ಮತ್ತು 3 ಮಾರ್ಕ್ಸ್ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕ್ವಶನ್ನು ಕಾನ್ಸೆಪ್ಟ್ಸ್ ಆಫ್ ಎಲಿಮೆಂಟರಿ ರೋ ಆಪರೇಷನ್ಸ್ ಆ್ಯಂಡ್ ಕಾಲಮ್ ಆಪರೇಷನ್ಸ್ ಮೇಲೆ ಕೇಳಲಾಗಿದೆ ಇಷ್ಟು ವರ್ಷಗಳು. ಇನ್ನು ಮುಂದೆ ಈ ಅಕಾಡೆಮಿಕ್ ಇಯರ್ಗೆ 2021ಗೆ ಅಕಾಡೆಮಿಕ್ ಇಯರ್ಗೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅದನ್ನು ನೀವು ಬ್ಲೂ ಪ್ರಿಂಟ್ ಬರೋ ತನಕ ಕಾಯಬೇಕಾಗತ್ತೆ. ಯಾಕೆಂದರೆ ಬಹಳಷ್ಟು ಎಲಿಮೆಂಟ್ರಿ ರೋ ಆ್ಯಂಡ್ ಕಾಲಮ್ ಆಪ್ರೇಷನ್ಸ್ ಮೇಲೆ ಇನ್ವರ್ಸ್ ಕಂಡುಹಿಡಿಯೋದು, ಇನ್ವರ್ಸ್ ಕಂಡುಹಿಡಿಯೋದನ್ನು ಕೇಳಿದ್ದಾರೆ ಇಷ್ಟು ವರ್ಷಗಳು. ಇನ್ನು ಮುಂದೆ ಈ ಅಕಾಡೆಮಿಕ್ ಇಯರ್ಗೆ ಯಾವ ರೀತಿ ಕೇಳ್ಬೋದು ಅಂತ ನೀವು ಪ್ರಿಡಿಕ್ಟ್ ಮಾಡೋಣ ಅಂತಲೂ ಆಗುತ್ತೆ. ಆ ಕ್ವಶನ್ಸ್ನ ಯಾವ್ಯಾವುದು ಕೇಳ್ಬೋದು ಅನ್ನೋದನ್ನು ಕೂಡ ನಾನು ರೀಪ್ಲೇಸ್ಮೆಂಟ್ ಮಾಡ್ತೀನಿ. ಓಕೆ, ಸೊ ನೀವು ಈ ವಿಡಿಯೋಸ್ನ ಪೂರ್ತಿಯಾಗಿ ಕೇಳಬೇಕು ಮತ್ತು ಕೇಳೋದ್ರ ಜೊತೆಗೆ ನೀವು ಸಾಲ್ವ್ ಮಾಡ್ತಾನೂ ಹೋಗಬೇಕಾಗತ್ತೆ. ನಾವು ಇಲ್ಲಿ ರಿಟೈನ್ಡ್ ಪೋರ್ಷನಲ್ಲಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್, ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಆಫ್ ಮ್ಯಾಟ್ರಿಸಸ್, ಇನ್ವರ್ಟಬಲ್ ಮ್ಯಾಟ್ರಿಸಸ್, ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್. ಸೊ 3 ಮಾರ್ಕ್ಸ್ಗೆ ಭಾಳಷ್ಟು ಕ್ವೆಶನ್ಸ್ ಕೇಳಿರೋದು ಟ್ರಾನ್ಸ್ಪೋಸು ಸಿಮಿಟ್ರಿಕ್ಕು ಬೇಸಿಸ್ ಮೇಲೆ, ಎಲಿಮೆಂಟ್ರಿ ರೋ ಆ್ಯಂಡ್ ಕಾಲಮ್ ಆಪರೇಷನ್ಸ್ ಮೇಲೂ ಕೇಳಲಾಗಿತ್ತು. ಸೊ ಯಾವ ರೀತಿ ಚೇಂಜಸ್ ಆಗುತ್ತೆ ದ್ಯಾಟ್ ವಿಲ್ ಡಿಸ್ಕಸ್. ಕಂಟೆಂಟ್ ವೈಸ್ ಬಂದಾಗ ನಿಮಗೆ 3 ಮಾರ್ಕ್ಸ್ ಸಾಲ್ವ್ ಮಾಡೋದಕ್ಕೆ ಏನು ಐಡಿಯಾಸ್ ಇರಬೇಕು ಅಂತಂದರೆ, ಮೊದಲನೇದಾಗಿ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂದರೆ ಗೊತ್ತಿರಬೇಕು. ವಾಟ್ ಈಸ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್? ಎ ಟ್ರಾನ್ಸ್ಪೋಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್ is obtained by interchanging the rows and columns denoted by A dash. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಎ ಅಂತ ಕೊಟ್ಟಿದ್ರೆ ರೋಸು ಮತ್ತು ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದ್ರೆ A ಡ್ಯಾಶ್ ಬರುತ್ತೆ. ಇಲ್ಲೊಂದಷ್ಟು ಪ್ರಾಪರ್ಟೀಸ್ ಇದೆ ಟ್ರಾನ್ಸ್ಪೋಸ್ ಸಂಬಂಧಪಟ್ಟಾಗೆ. ಏನು? ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಯು ಗೆಟ್ ಎ. ಸೊ A ಪ್ಲಸ್ ಬಿ ಟ್ರಾನ್ಸ್ಪೋಸ್, A ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್, A ಇಂಟು ಬಿ whole transpose, B transpose into A transpose. ಇದರಿಷ್ಟು ಬಗ್ಗೆ ನಿಮಗೆ ಒಂಚೂರು ಐಡಿಯಾ ಇರಬೇಕಾಗುತ್ತೆ. K times A whole transpose, if you have, you can get it as K times A transpose. ಸೊ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂಚೂರು ಐಡಿಯಾ ಇರಬೇಕು. ಇನ್ನೊಂದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಡಿಸ್ಕಷನ್ ಆಗೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ಟ್ರಾನ್ಸ್ಪೋಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ಎ ಇಟ್ ಸೆಲ್ಫ್. ಅಂದರೆ ಎ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ AIJ, ಅದನ್ನು ನೀವು ಟ್ರಾನ್ಸ್ಪೋಸ್ ತೊಗೊಳ್ತೀರಾ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ತೊಗೊಂಡಾಗ ಏನಾಗುತ್ತೆ, ಇಂಟರ್ಚೇಂಜ್ ಮಾಡಿದಾಗ A ಟೈಮ್ JI ಆಗುತ್ತೆ, AJI ಆಗುತ್ತೆ. ಸೊ ಎರಡು ಈಕ್ವಲ್ ಆಗುತ್ತೆ. ಸೊ A ಈಕ್ವಲ್ ಟು A ಟ್ರಾನ್ಸ್ಪೋಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು A. ನೌ ವೆರಾಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೇನು? ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಅಗೈನ್ ಇಟ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ಎ ಟ್ರಾನ್ಸ್ಪೋಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಆಫ್ A ಆಗಿರಬೇಕು. ಸೊ ಇಲ್ಲೂ ಕೂಡ A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ A. ಸೊ A ಅನ್ನೋದು AIJ ಆದರೆ ನೀವು ಟ್ರಾನ್ಸ್ಪೋಸ್ ತಗೊಂಡಾಗ AJI ಆಗುತ್ತೆ ಟ್ರಾನ್ಸ್ಪೋಸ್ ತಗೊಂಡಾಗ.
ಆ್ಯಂಡ್ ದ್ಯಾಟ್ ಈಕ್ವಲ್ ಟು ಮೈನಸ್ ಆಫ್ ಎ ಐ ಜೆ ಆದರೆ ಮೈನಸ್ ಆಫ್ ಎ ಐ ಜೆ ಆದರೆ ದೆನ್ ವಿ ಕಾಲ್ ದಟ್ ಆಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂಚೂರು ಐಡಿಯಾ ಗೊತ್ತಾಗಿದೆ. ನಾವು ಜನರಲ್ ಆಗಿ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಯಾವ ಥರ ಇರುತ್ತೆ ಒಂಚೂರು ಐಡಿಯಾ. ಒಂದು ಮ್ಯಾಟ್ರಿಕ್ಸ್ ಎ ಅಂತ ನೀವು ಎಕ್ಸಾಂಪಲ್ ತಗೊಂಡಾಗ ಇದು ಎ, ಇಲ್ಲೂ ಕೆ, ಇಲ್ಲೂ ಕೆ, ಇಲ್ಲೂ ಕೂಡ ಇಲ್ಲಿ ಬಿ, ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಅಪೋಸಿಟ್ ಎಲಿಮೆಂಟ್ಸ್ ಏನಿರುತ್ತಲ್ಲ ಅದು ಸೇಮ್ ಆಗಿದ್ದರೆ ಅದು ಸಿಮಿಟ್ರಿಕ್ ಆಗುತ್ತೆ ಯಾವಾಗಲೂ ಕೂಡ. ಸ್ಕ್ಯೂ ಸಿಮಿಟ್ರಿಕ್ಸಲ್ಲಿ ನಿಮಗೆ ಯಾವುದನ್ನು ಸ್ಕ್ಯೂ ಸಿಮಿಟ್ರಿಕ್ ಅಂತೀವಿ ಅಂದರೆ ಡಯಾಗನಲ್ ಎಲಿಮೆಂಟ್ಸ್, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಯಾವಾಗಲೂ 0 ಇರಬೇಕು. ಇಲ್ಲಿ ಯಾವುದೋ ಎಲಿಮೆಂಟ್ ನೀವು 5 ಹಾಕ್ತೀವಿ ಅಂತಂದರೆ ಇಲ್ಲಿ -5 ನೆಗೆಟಿವ್, ಅದ್ರ ನೆಗೆಟಿವ್. ಇಲ್ಲಿ ಏನು ಎಲಿಮೆಂಟ್ ಬರೀತೀರೋ 5 ಅಂತ ಬರೆದ್ರೆ ಅದರ ಆಪೋಸಿಟ್ ಬರೆಯುವಾಗ -5. ಅಕಸ್ಮಾತ್ ಇಲ್ಲಿ -5 ಬರೆದ್ರೆ ಈ ಕಡೆ ನೀವು +5 ಬರೀಬೇಕಾಗುತ್ತೆ. ಸೊ ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ನ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ಲು. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ಗೆ ಬೇಸಿಕಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ 0 ಆಗಿರುತ್ತೆ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟು 0 ಯಾಕಾಗುತ್ತೆ ಅದನ್ನು ನೀವು ಚೆಕ್ ಮಾಡಬೇಕು ಮತ್ತು ನೀವು ಅನಲೈಸ್ ಮಾಡಬೇಕು. ನಿಮಗಿದು ಬ್ರೈನ್ ಸ್ಟ್ರಾಮಿಂಗ್ ಕ್ವೆಶನನ್ನು ನಿಮ್ಗೆ ಕೊಟ್ಟಿರ್ತೀನಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಯಾಕೆ 0 ಆಗುತ್ತೆ, ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಯಾಕೆ 0 ಆಗುತ್ತೆ, ಇದು ನಿಮಗೆ ಕ್ವೆಶನ್ನು. ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ನಾವು ಇಷ್ಟು ವರ್ಷಗಳು 3 ಮಾರ್ಕ್ಗೆ ಕೇಳಿರೋಂಥ ಕ್ವೆಶನ್ಸ್ ಯಾವ ಥರ ಇತ್ತು ಅಂತಂದರೆ ಎಲಿಮೆಂಟರಿ ರೋ ಆಪರೇಷನ್, ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಕ್ವೆಶನ್ನ ಕೇಳಲಾಗಿತ್ತು 3 ಮಾರ್ಕ್ಸ್ಗೆ. ಏನಪ್ಪ ಅಂತಂದರೆ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಡ್ತಿದ್ರು, ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಡ್ತಿದ್ರು, ಅದಕ್ಕೆ ನಾವು ಇನ್ವರ್ಸ್ ಕಂಡುಹಿಡಿಬೇಕಾಗಿತ್ತು, ಆಪರೇಷನ್ ಮಾಡಿ ಇನ್ವರ್ಸ್ ಕಂಡುಹಿಡಿಬೇಕಾಗಿತ್ತು. ಸುಮಾರು 7 ಕ್ವೆಶನ್ಸ್, 7 ಕ್ವೆಶನ್ಸ್, ಮೋರ್ ದೆನ್ 7 ಕ್ವೆಶನ್ಸ್ ರಿಪೀಟೆಡ್ ಆಗಿ ಕೇಳಿರುವಂಥದ್ದು ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಮೂಲಕ ಎ ಇನ್ವರ್ಸ್ ಕಂಡುಹಿಡಿಯುವಂಥದ್ದು. ಸೊ ಆ ಕ್ವೆಶನ್ಸನ್ನು ಅದನ್ನು ನಾವು ಈ ಕಾನ್ಸೆಪ್ಟ್ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದಾಗ ಆ ಕ್ವೆಶನ್ಸ್ ಬದಲು ಬೇರೆ ರಿಪ್ಲೇಸ್ಮೆಂಟ್ ಆಗಬೇಕಲ್ವಾ. ಸೊ ಯಾವ ರೀತಿ ರಿಪ್ಲೇಸ್ಮೆಂಟ್ ಆಗಬಹುದು ಅನ್ನೋ ಒಂದು ಪ್ರಿಡಿಕ್ಟ್ ಮೇಲೆ ಈ ವಿಡಿಯೋನ ನಾನು ಮಾಡಿದ್ದೀನಿ. ಯಾವ ರೀತಿ ರಿಪ್ಲೇಸ್ಮೆಂಟ್ ಆಗ್ಬೋದು ಅನ್ನೋ ಪ್ರಿಡಿಕ್ಟ್ ಮೇಲೆ ಈ ವಿಡಿಯೋನ ಮಾಡಿದ್ದೀನಿ. ನೀವು ಪೂರ್ತಿ ವಿಡಿಯೋ ಕೇಳಿಸ್ಕೊಳ್ಬೇಕಾಗುತ್ತೆ ಮತ್ತು ನೋಡಬೇಕಾಗುತ್ತೆ ಯಾವ ರೀತಿ ನಾವು ಚೇಂಜಸ್ ಮಾಡ್ತೀವಿ ಕ್ವೆಶನ್ನ ಅಂತ. ನಾವು ಈಗ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್ ಹೋಗ್ಬಿಡೋಣ. ಜೂನ್ 2014 ಕೇಳಿರೋಂಥ ಕ್ವೆಶನ್ನು, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ಸ್. ನೋಡಿ, ನಾವು ಡಿಸ್ಕಸ್ ಮಾಡೋದು ಮ್ಯಾಟ್ರಿಸಸಲ್ಲಿ ಎಲ್ಲ ಡಿಸ್ಕಸ್ ಮಾಡೋದು ರಿಯಲ್ ನಂಬರ್ಸೇ ಆಗಿರ್ತವೆ. ಪ್ರೂವ್ ದಟ್ a + a' ಇಸ್ ಸಿಮಿಟ್ರಿಕ್ ಆ್ಯಂಡ್ a - a' ಇಸ್ ಎ ಸ್ಕ್ಯೂ ಸಿಮಿಟ್ರಿಕ್ ಅಂತ ನಾವು ಪ್ರೂಫ್ ತೋರಿಸ್ಬೇಕು. ಸಿಮಿಟ್ರಿಕ್ ಅಂದರೆ ನಿಮಗೆ ಗೊತ್ತಿದೆ, ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಎ ಇಟ್ ಸೆಲ್ಫ್. ನೀವು ಟ್ರಾನ್ಸ್ಪೋಸ್ ತೊಗೊಂಡೋಗಲು ಅದೇ ಮ್ಯಾಟ್ರಿಕ್ಸ್ ಇರಬೇಕು. ಸೊ ಪ್ರೂಫ್, ಲೆಟ್ m ಈಸ್ ಈಕ್ವಲ್ ಟು a + a'. ಇದನ್ನು ನಾನು ಏನಂತ ಪ್ರೂವ್ ಮಾಡಬೇಕು, ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಟ್ರಾನ್ಸ್ಪೋಸ್ ತೊಗೊಳ್ಳೋಣ. ಲೆಟ್ ಅಸ್ ಟೇಕ್ಸ್ ಟ್ರಾನ್ಸ್ಪೋಸ್ ಆನ್ ಬೋತ್ ದ ಸೈಡ್ಸ್. a + a' ಹೋಲ್ ಟ್ರಾನ್ಸ್ಪೋಸ್ ತಗೊಂಡಾಗ ನೀವು ಹಂಚಬೇಕಾಗತ್ತೆ ಎರಡಕ್ಕೂ. a ಟ್ರಾನ್ಸ್ಪೋಸ್ ಟ್ರಾನ್ಸ್ಪೋಸ್. ಸೊ a ಟ್ರಾನ್ಸ್ಪೋಸ್ ಹಾಗೆ ರಿಟೈನ್ ಆಗುತ್ತೆ. ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಯು ವಿಲ್ ಗೆಟ್ ಬ್ಯಾಕ್ a ಇಟ್ ಸೆಲ್ಫ್. ಸೊ ಇದು m' ಆಯಿತು. m' ಈಸ್ ಈಕ್ವಲ್ ಟು a + a' ಅಂದರೆ ಏನು, ನಾವು ಏನು ಬಿಗಿನಿಂಗಲ್ಲಿ ತಗೊಂಡಿದ್ದೀವಿ, m ಅಂತ ತಗೊಂಡಿದ್ದೀವಿ. ಸೊ ಏನಂತ ಪ್ರೂವ್ ಮಾಡಿದ್ವಿ, m ಅನ್ನೋದೊಂದು ಮ್ಯಾಟ್ರಿಕ್ಸು, ಅದು ಟ್ರಾನ್ಸ್ಪೋಸ್ ಅಂದರೆ ಮತ್ತೆ m ರಿಟೈನ್ ಆಗ್ತಾಯಿದೆ ಅಂದರೆ ದೇರ್ ಫೋರ್ m ಈಸ್ ಸಿಮಿಟ್ರಿಕ್. ಸಿಮಿಟ್ರಿಕ್ ಡೆಫಿನಿಷನ್ ಪ್ರಕಾರ ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ದಟ್ ಈಸ್ a + a' ಈಸ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ನೆಕ್ಸ್ಟ್
ನೆಕ್ಸ್ಟು ಎ ಮೈನಸ್ ಎ ಡ್ಯಾಶ್ ಇದೆಯಲ್ವಾ, ಲೆಟಸ್ ಅದನ್ನು ತೊಗೊಳೋವಾಗ ಏನಂತ ಲೆಟ್ 3 ಮಾರ್ಕ್ಸ್ ಇದು ಎನ್ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್. ಎ ಮೈನಸ್ ಎ ಡ್ಯಾಶ್ ನಾನು ಸ್ಕ್ಯೂ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಸ್ಕ್ಯೂ ಸಿಮಿಟ್ರಿಕ್ ಡೆಫಿನಿಷನ್ ಏನು, ನೀವು ಟ್ರಾನ್ಸ್ಪೋಸ್ ತೊಗೊಂಡಾದ್ಮೇಲೆ ನೆಗೆಟಿವ್ ಬರಬೇಕು ಆನ್ಸರ್, ನೆಗೆಟಿವ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಅಲ್ವಾ. ಸೊ ಲೆಟ್ ಮಿ ಟೇಕ್ ದ ಟ್ರಾನ್ಸ್ಪೋಸ್, ಎರಡು ಕಡೆ ಟ್ರಾನ್ಸ್ಪೋಸ್ ತೊಗೊಳ್ತೀನಿ. ಟ್ರಾನ್ಸ್ಪೋಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ದಟ್ ಇಸ್ ಎ ಟ್ರಾನ್ಸ್ಪೋಸ್ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸ್ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಎ ಇಟ್ ಸೆಲ್ಫ್. ಇದನ್ನೇನಂತ ಬರೀಬೋದು, ಮೈನಸ್ ಕಾಮನ್ ತಗೊಂಡಾಗ ಎ ಮೈನಸ್ ಎ ಡ್ಯಾಶ್, ದಟ್ ಈಸ್ ಎನ್ ಟ್ರಾನ್ಸ್ಪೋಸ್. ಸೊ ಏನು ಕನ್ಕ್ಲೂಷನ್, ಎನ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಎನ್. Transpose of n is equal to negative of n ಬಂದಂದ್ರೆ this is the definition of skew symmetric. Therefore a minus a dash is skew, that is n matrix skew symmetric, skew symmetric matrix. ನೋಡಿ ಎಲ್ಲರಿಗೂ ಅರ್ಥ ಆಯ್ತಾ, a minus a dash is a skew symmetric matrix ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಸೊ ಎ ಪ್ಲಸ್ ಎ ಡ್ಯಾಶ್ ಅನ್ನೋದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಯಾವಾಗಲೂ, ಎ ಮೈನಸ್ ಎ ಡ್ಯಾಶ್ ಸ್ಕ್ಯೂ ಸಿಮಿಟ್ರಿಕ್. ವಿ ಆರ್ ಪ್ರೂವ್ಡ್. ಸೊ ದಿಸ್ ಇಸ್ ದ ಪ್ರೂಫ್. 3 ಮಾರ್ಕ್ಸ್ಗೆ ಇಷ್ಟು ನೀಟಾಗಿ ಎಕ್ಸ್ಪ್ಲನೇಷನ್ ಇರಬೇಕು. ನೀವು ಒಂದ್ಸಲ ಟ್ರೈ ಮಾಡಿ. ಜೂನ್ 2014 ಕೇಳಿರುವಂತಹ ಪ್ರಶ್ನೆ ಇದಾಗಿದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ of same order, then prove that AB whole inverse is equal to AB whole inverse is equal to B inverse A inverse. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ನಿಮಗೆ ಡೆಫಿನೇಷನ್, ಇನ್ವರ್ಸ್ ಡೆಫಿನೇಷನ್ ಗೊತ್ತಿರಬೇಕು. ಏನು ಅಂತಂದರೆ, ಒಂದು ಮ್ಯಾಟ್ರಿಕ್ಸು ಅದ್ರ ಇನ್ವರ್ಸು ತಗೊಂಡ್ರೆ ಐಡೆಂಟಿಟಿ ಆಗುತ್ತೆ. ಮ್ಯಾಟ್ರಿಕ್ಸ್ multiplied by its inverse, you always get an identity. So let us try to prove this. Proof ಏನಂತ ಪ್ರೂವ್ ಮಾಡಬೇಕು, ಪ್ರೂವ್ ದಟ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಮಾರ್ಚ್ 2015 ಕೇಳಿರೋದು. ಸೊ ಲೆಟ್ ಎ ಬಿ ಒಂದು ಮ್ಯಾಟ್ರಿಕ್ಸು, ಅದ್ರ ಮ್ಯಾಟ್ರಿಕ್ಸ್ ಇನ್ವರ್ಸ್ ಏನಾಗುತ್ತೆ, ಡೆಫಿನಿಷನ್ ಇನ್ವರ್ಸ್ ಡೆಫಿನಿಷನ್ ಪ್ರಕಾರ ಏನಾಗುತ್ತೆ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಇನ್ವರ್ಸ್ ಇಸ್ ಆಲ್ವೇಸ್ ಐಡೆಂಟಿಟಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಐಡೆಂಟಿಟಿ. ನಾವು ಏನಂತ ನಾವು ಪ್ರೂವ್ ಮಾಡಬೇಕು, ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ ಪ್ರೂವ್ ಮಾಡಬೇಕಲ್ವಾ. ಸೊ ಮೊದಲನೇದಾಗಿ ನೋಡ್ಕೊಳ್ಳಿ, ನಿಮಗೆ ಫಸ್ಟು ಎ ಇನ್ವರ್ಸ್ ಬರಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀನಿ, ಆಪರೇಟ್ ಬೋತ್ ದ ಸೈಡ್ಸ್ ಆನ್ ಎ ಇನ್ವರ್ಸಿಂದ ಆಪರೇಟ್ ಮಾಡ್ತೀನಿ. ಸೊ ಎ ಇನ್ವರ್ಸಿಂದ ಆಪರೇಟ್ ಮಾಡ್ತೀವಿ. ಸೊ ಇದನ್ನು ನಾವು ಗ್ರೂಪಿಂಗ್ ಮಾಡ್ಕೊಂಡಾಗ ಎ ಇನ್ವರ್ಸ್ ಇಂಟು ಎ ಗ್ರೂಪ್ ಮಾಡಿದಾಗ ಏನಾಗುತ್ತೆ, ಡೆಫಿನೇಷನ್ ಐಡೆಂಟಿಟಿ ಡೆಫಿನೇಷನ್ ಪ್ರಕಾರ ಇದು ಐ ಆಗುತ್ತೆ, ಮಲ್ಟಿಪ್ಲೈಡ್ ಬೈ ಬಿ, ಎ ಬಿ ಹೋಲ್ ಇನ್ವರ್ಸ್, identity matrix multiplied with A inverse, we get back A inverse itself. Fine, A inverse ಬಂತಾ. ನೆಕ್ಸ್ಟ್ ಏನು ಮಾಡಬೇಕು, I into B is nothing but B. I into B ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ B ಆಗುತ್ತೆ. B A B inverse A inverse. ನೆಕ್ಸ್ಟ್ ನಿಮ್ಗೇನು ಬೇಕು, B inverse ಬೇಕು. ಇಲ್ಲಿ ನೋಡಿ B inverse. ಫಸ್ಟು A inverse ಬಂದಾಗ A inverse ಇಂದ ಆಪ್ರೇಟ್ ಮಾಡಿ. ನೋಡಿ A inverse ಇಂದ ಆಪ್ರೇಟ್ ಮಾಡಿದೆ. ನೆಕ್ಸ್ಟ್ ನಮಗೆ ಬಿ ಇನ್ವರ್ಸ್ ಬೇಕಲ್ವ ಈ ಕಡೆಗೆ, ಸೊ ಬಿ ಇನ್ವರ್ಸಿಂದ ಆಪ್ರೇಟ್ ಮಾಡಿ. ಬಿ ಇನ್ವರ್ಸ್ ಮಲ್ಟಿಪ್ಲೈಡ್ ಬೈ ಬಿ ಇನ್ವರ್ಸ್ ಗ್ರೂಪ್ ಮಾಡ್ಕೊಳ್ಳೋಣ. ಈ ಎ ಬಿ ಇನ್ವರ್ಸ್ ಹಾಗೆ ಇರುತ್ತೆ ಬೋತ್ ದ ಸೈಡ್ಸ್, ಮತ್ತು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಬಿ ಇನ್ವರ್ಸ್ ಏನಾಗುತ್ತೆ, ಐಡೆಂಟಿಟಿ ಆಗುತ್ತೆ. ಎ ಬಿ ಹೋಲ್ ಇನ್ವರ್ಸ್
B inverse into A inverse. So finally, identity multiplied with any matrix, we get back same matrix. So AB whole inverse is equal to B inverse into A inverse. So we have proved. ಇಲ್ಲಿ ಒಂದು ಈಕ್ವಾಲಿಟಿ ಪ್ರೂಫ್ ಇರೋದ್ರಿಂದ ನಾನು ಎಲ್ಲದಕ್ಕೂ ಈ ರೀತಿ ನೀವು ಬರೆದ್ಬಿಟ್ರೆ ದಿಸ್ ಈಸ್ ಈಕ್ವಲೆಂಟ್ ಇಂಪ್ಲಾಯ್ಸ್, ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ ಇಂಪ್ಲಾಯ್ಸ್ ಆಗ್ತಾ ಹೋಗುತ್ತೆ. ಇದು ಎರಡೂ ಕಡೆ ಪ್ರೂಫ್ ಈಕ್ವಾಲಿಟಿ ಇರೋದ್ರಿಂದ ನೀವು ಡಬಲ್ ಇಂಪ್ಲಿಫಿಕೇಶನ್ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಅಂದರೆ ಪ್ರೂಫು ಬೋತ್ ದ ವೇಸ್ ಮಾಡಬೇಕಾಗಿರೋದ್ರಿಂದ ನೀವು ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಪ್ರೂವ್ಡ್ ದಟ್ ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಈ ಡಬಲ್ ಇಂಪ್ಲಿಫಿಕೇಶನ್ ಹಾಕೋದು ತುಂಬ ಒಳ್ಳೆಯದು. ಇದು ಡಿಸೈನ್ ಅಲ್ಲ, ಇದು ಪ್ರೂಫ್ ಮಾಡುವಾಗ ಬೋತ್ ದ ವೇಸ್ ಇಟ್ ಈಸ್ ಕನ್ವೇಡ್ ಅಂತ, ಎರಡೂ ಕಡೆಯಿಂದ ಓದ್ಕೊಂಡ್ರು ಇದನ್ನು ಪ್ರೂವ್ ಮಾಡ್ಬೋದು ಅಂತ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೋಡಿ 3 ಮಾರ್ಕ್ಸ್ಗೆ ಕ್ವೆಶನ್ನು ನಿಮ್ಗೆ ಈ ಐಡಿಯಾ ಇರಬೇಕು. ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ, ಆ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಎ ಇನ್ವರ್ಸ್ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ಎ ಇನ್ವರ್ಸ್ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟು ಬಿ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಇಲ್ಲಿ ನೋಡಿ ಈ ಸ್ಟೆಪ್ಪಲ್ಲಿ ಬಿ ಇನ್ವರ್ಸ್ ಮಲ್ಟಿಪ್ಲೈ ಅಷ್ಟೇ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸ್ ಡೆಫಿನಿಷನ್ನು ಭಾಳಷ್ಟು ಹುಡುಗರು ಇದನ್ನು ಮಾಡಿರ್ತಾರೆ, ಸಾಲ್ವ್ ಮಾಡಿರ್ತೀರ, ನೀವು ಈಗ ಆಲ್ರೆಡಿ ಸಾಲ್ವ್ ಮಾಡಿರ್ತೀರ. ಇದನ್ನು ಪ್ರಾಕ್ಟೀಸ್ ಆಗಿ ಮಾಡಿ. ನೆಕ್ಸ್ಟ್ ಕ್ವೆಶನ್. Now, express the given matrix A 3, 5, 1, minus 1 as a sum of symmetric and skew symmetric. So, ನಿಮ್ಗೊಂದು ಐಡಿಯಾ ಇರಬೇಕು ಏನು ಅಂತಂದರೆ, ಎನಿ ಗಿವನ್ ಮ್ಯಾಟ್ರಿಕ್ಸ್ ಎ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ 1/2 ಟೈಮ್ಸ್ ಎ ಮೈನಸ್ ಎ ಡ್ಯಾಶ್. ಎ ಪ್ಲಸ್ ಎ ಡ್ಯಾಶ್ ಮಲ್ಟಿಪ್ಲೈಡ್ ಬೈ ಆಫ್ ಇಸ್ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಯಾವಾಗಲೂ ಸಿಮಿಟ್ರಿಕ್ ಆಗುತ್ತೆ. ಎ ಮೈನಸ್ ಎ ಡ್ಯಾಶ್ ಮಲ್ಟಿಪ್ಲೈಡ್ ಬೈ ಆಫ್ ಇಸ್ ಎ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಈ ರೀತಿ ಎರಡು ಮ್ಯಾಟ್ರಿಕ್ಸ್ನ ನಾವು ಕಂಡುಹಿಡಿಬೇಕು. ಸೊ ಎ ಕೊಟ್ಟಿದ್ದಾರೆ, ಒನ್ ಮೈನಸ್ ಒನ್. ನೀವು ಎ ಟ್ರಾನ್ಸ್ಪೋಸ್ ಬರ್ಕೊಳ್ಳಿ, ಇಂಟರ್ಚೇಂಜ್ ರೋಸು ಮತ್ತು ಕಾಲಮ್ಸ್ನ ಇಂಟರ್ಚೇಂಜ್ ಮಾಡಬೇಕು. 3, 5, 1, minus 1. Now, P is equal to 1/2 times A plus A dash ಕಂಡುಹಿಡಿಯೋಣ. ಸೊ ಆಗೇನಾಗುತ್ತೆ, 1/2 ಟೈಮ್ಸ್ A 3, 5, 1, minus 1 ಪ್ಲಸ್ ಇದೊಂದು ಸ್ವಲ್ಪ ದೊಡ್ಡ ಬ್ರ್ಯಾಕೆಟ್ ಹಾಕ್ತೀನಿ, ಪ್ಲಸ್ 3, 1, 5, minus 1. ಕ್ಲೋಸ್ ದ ಬ್ರ್ಯಾಕೆಟ್. ಆಫ್ ಇಸ್ ಫಾರ್ ಬೋತ್, ಎರಡಕ್ಕೂ ಆಫ್ ಇದೆ. ಸೊ 1/2 ಕಾಮನ್, 1/2 ಇದೆ. 3 + 3 6 ಆಗುತ್ತೆ. 5 + 1 6, 1 + 5 6, minus 1 minus 2 ಆಗುತ್ತೆ. ಸೊ ಯುವರ್ ಮ್ಯಾಟ್ರಿಕ್ಸ್ ಪಿ. ಸೊ ಪಿ ಮ್ಯಾಟ್ರಿಕ್ಸ್ ಏನಾಯಿತು, ಡಿವೈಡ್ ಬೈ 2 ಮಾಡಿದಾಗ ಮ್ಯಾಟ್ರಿಕ್ಸ್ ಪಿ ಈಸ್ 3, 3, 3, -2. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಇದನ್ನು 1 ಅಂತ ನಾವು ಕರ್ಕೊಳ್ಳೋಣ. ನೆಕ್ಸ್ಟ್ ಕ್ಯೂ ಕಂಡುಹಿಡಬೇಕು. ಕ್ಯೂ ಅಂತ ಬರ್ಕೊಳ್ತೀನಿ. ಇದು 1/2 ಎ ಮೈನಸ್ ಎ ಡ್ಯಾಶ್. ಸೊ ಎ ಮ್ಯಾಟ್ರಿಕ್ಸ್ ಎ 1/2 ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ. ದಟ್ ಈಸ್ 3, 5, 1, -1 ಫ್ಲವರ್ ಬ್ರ್ಯಾಕೆಟ್ ಹಾಕ್ತೀನಿ, ಮೈನಸ್ ಎ ಡ್ಯಾಶ್ 3, 1, 5, -1. ಸೊ ಇದೇನಾಗುತ್ತೆ, 1/2 ಟೈಮ್ಸ್ 3 - 3 0, 5 - 1 4, 1 - 5 -4, ಮೈನಸ್ ಪ್ಲಸ್ 1 ಆಗುತ್ತೆ, ಇದು 0 ಆಗುತ್ತೆ. ಸೊ 2 ಇಂದ ಡಿವೈಡ್ ಮಾಡಿದಾಗ ಏನಾಯಿತು, 0, 2, -2 0. ಸೊ
ಕ್ಯೂ ಮ್ಯಾಟ್ರಿಕ್ಸ್ ಕ್ಯೂ ಬಂತಿದೆ. ಕ್ಯೂ ಮ್ಯಾಟ್ರಿಕ್ಸ್ ಕ್ಯೂ ಈಸ್ 0 2 -2 0. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಇಲ್ಲಿ ನೋಡಿ, ಫ್ರಮ್ 1 ಆ್ಯಂಡ್ 2, ಫ್ರಮ್ 1 ಆ್ಯಂಡ್ 2 ನಾವೇನು ಮಾಡಬೇಕು? ಮ್ಯಾಟ್ರಿಕ್ಸ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಸಮ್ ಆಫ್ ದ ಮ್ಯಾಟ್ರಿಕ್ಸ್ ಪಿ ಪ್ಲಸ್ ಕ್ಯೂ, ವೆರ್ ಎಸ್ ಪಿ ಇಸ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಕ್ಯೂ ಇಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ನೋಡಿ, 3 3 3 -2, ಕ್ಯೂ ಏನು? 0 2 -2 0. ಸೊ ಕ್ಲಿಯರ್ಲಿ ಇಟ್ ಇಸ್ ಎ ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸ್ಕ್ಯೂ ಸಿಮಿಟ್ರಿಕ್ ಯಾವ ಥರ ಇರುತ್ತೆ? ಯಾವಾಗಲೂ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ 0 ಇರುತ್ತೆ, ಆಪೋಸಿಟ್ ಎಲಿಮೆಂಟ್ಸು ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇರುತ್ತೆ. ವೇರ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಏನಾದರೂ ಆಗಿರಲಿ, ಆಪೋಸಿಟ್ ಎಲಿಮೆಂಟ್ಸು ಸೇಮ್ ಇರಬೇಕು. ಸೊ ಇಲ್ಲಿ 3 + 0 ಏನಾಗುತ್ತೆ? ನೀವು ನೋಡಿ, ವೆರಿಫೈ ಮಾಡ್ಕೊಳ್ಬೋದು. 3 ಬಂತಾ? 3 + 2 5. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬರ್ತಿದೆಯಾ? 3 -2 1 ಇದೆಯಾ? -2 0 -2 0. ಇಲ್ಲೆಲ್ಲೋ ಮಿಸ್ಟೇಕ್ ಮಾಡಿದ್ದೀವಿ. -2 ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ -1 ಬರಬೇಕು. ಇಲ್ಲಿ -2, ಇಲ್ಲಿ -1 + 3 5 -2 ಇಂದ ಡಿವೈಡ್ ಮಾಡಿದಾಗ ಇಲ್ಲಿ -1. ಡಿಯರ್ ಸ್ಟೂಡೆಂಟ್ಸ್, ಇಲ್ಲೊಂದು ಸಣ್ಣ ಮಿಸ್ಟೇಕ್ ಆಗಿದೆ. ಇದು -1 ಇದು. ಸೊ ಇದು -1. ಸೊ -1 + 0 ದಟ್ ಈಸ್ ನಥಿಂಗ್ ಬಟ್ -1. ನೋಡಿ, ಇಲ್ಲಿ ಗೊತ್ತಾಗ್ಬಿಡ್ತು. ನಾನು ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಸಣ್ಣ ಮಿಸ್ಟೇಕ್ ಮಾಡಿದ್ದೆ ನಾನು. ಈ ಜಾಗದಲ್ಲಿ ನಾನು ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ, ಇದನ್ನು ರೆಕ್ಟಿಫೈ ಮಾಡಿದ್ದೀನಿ. ನೋಡಿ, ಯಾಕಂದರೆ -2 / 2 ಮಾಡಿದಾಗ -1 ಬರಬೇಕು. ಸೊ ಎ ಮ್ಯಾಟ್ರಿಕ್ಸ್ನ ಸಿಮಿಟ್ರಿಕ್ ಮತ್ತು ಸ್ಕ್ಯೂ ಸಿಮಿಟ್ರಿಕ್ ಅಂತ ನಾವು ಆ್ಯಸ್ ಅ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದಕ್ಕೆ ನೀವು ಬೇಕಾಗಿರುವಂಥ ಪಾಯಿಂಟ್ ಏನು ಅಂತಂದರೆ, ಈ ಪಾಯಿಂಟು ತುಂಬ ಇಂಪಾರ್ಟೆಂಟು. ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಈ ಒಂದು ಐಡಿಯಾ ಗೊತ್ತಿರಿ. ಹೇಗೆ? 1/2 × a + a' + 1/2 × a - a'. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೋಡಿ, ನಿಧಾನಕ್ಕೆ ನೋಡ್ಕೊಳ್ಳಿ. ಈ ಜಾಗದಲ್ಲಿ ನಾನು ಮಿಸ್ಟೇಕ್ ಮಾಡಿದೆ, ಅದನ್ನು ರೆಕ್ಟಿಫೈ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೇಮ್ ಟೈಪ್ ಆಫ್ ಕ್ವೆಶನ್ಸು. ಎ 1 5 -1 2. Sum of symmetric and a skew symmetric. So P is equal to 1/2 × a + a'. a' ಏನಿದೆ? 1 5 -1 2 ಟ್ರಾನ್ಸ್ಪೋಸ್ ತೊಗೊಂಡಿದ್ದೀರಾ. ನಾನು ಡೈರೆಕ್ಟಾಗಿ ಈಗ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. 1/2 a + a', 1 + 1 2 ಆಗುತ್ತೆ. 5 - 1 4. ಡೈರೆಕ್ಟಾಗಿ ಬರಿತಾ ಇದ್ದೀನಿ. -1 + 5, -1 + 5 ಸೇರಿಸಿದ್ರೆ 4, 2 + 2 4. ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಯಾಕಂದರೆ ಇದು ನಿಮ್ಗೆ ಈಗ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆಯಲ್ವಾ, ನೀವು ಬರಿಬೋದು. 2 ಇಂದ ಡಿವೈಡ್ ಮಾಡಿಬಿಟ್ರೆ 2 ಇಂದ ಡಿವೈಡ್ ಮಾಡಿಬಿಡ್ತೀನಿ. ಸೊ 1 2 2 2 ಈಕ್ವೇಷನ್ 1. ಸೊ ಸ್ಟೆಪ್ಸ್ a + a' ಹೇಗೆ ಬಂತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ನೀವು ಬರಿಬೇಕಾಗುತ್ತೆ. ನೀವು ಬರಿಬೇಕು. 1/2 × a - a'. ಕೇರ್ಫುಲ್ ಆಗಿರಿ ಸಬ್ಟ್ರಾಕ್ಷನ್ ಮಾಡುವಾಗ. a - a' ಮ್ಯಾಟ್ರಿಕ್ಸ್ನ ನಾನು ಡೈರೆಕ್ಟಾಗಿ ತೊಗೊಳ್ತೀನಿ. 1 - 1 0 ಆಯಿತು. 5 -1 ದಟ್ ಈಸ್ 6 ಆಗುತ್ತೆ. -1 - 5 -6 ಆಗುತ್ತೆ. 2 - 2 0. ನಾನು ಡೈರೆಕ್ಟಾಗಿ a - a' ತೊಗೊಳ್ತಾ ಇದ್ದೀನಿ. ಸೊ 2 ಇಂದ ಡಿವೈಡ್ ಮಾಡಿದ್ರೆ 0 3 -3 0. ಇದು ಈಕ್ವೇಷನ್ 2. ಸೊ ನಾನು a is equal to p + q ಅಂತ ಬರ್ಕೊಳ್ತೀನಿ. ವಾಟ್ ಈಸ್ p? p ಏನು? 1 2 2 2. a + a' ನಾನು ಡೈರೆಕ್ಟಾಗಿ ಕಂಡುಹಿಡ್ತಿದ್ದೀನಿ. ಪ್ಲಸ್ q ವ್ಯಾಲ್ಯೂಸ್ ಏನು ಹೇಳಿ? 0 3 -3 0. ನಾನು ಮಾಡಿದ್ದು ಕರೆಕ್ಟೋ ಇಲ್ವೋ ಅಂತ ವೆರಿಫೈ ಮಾಡೋಣ. 1 + 0 ಏನಾಯಿತು?
1 ಬಂತಾ, 2 + 3 5 ಬಂದಿದೆಯಾ, ಬರ್ತಾ ಇದೆ. 2 + -3 -1 ಬಂತಾ, 2 + 0 2 ಬಂತಾ, ಅಂದರೆ ಮ್ಯಾಟ್ರಿಕ್ಸ್ ಎ ಬರ್ತಿದೆ. ಸೊ ವಿ ಹ್ಯಾವ್ ಪ್ರೂವ್ಡ್ ದಿಸ್ ಇಸ್ ಸಿಮಿಟ್ರಿಕ್ ಆ್ಯಂಡ್ ದಿಸ್ ಇಸ್ ಕ್ಯೂ ಸಿಮಿಟ್ರಿಕ್. ವಿ ಹ್ಯಾವ್ ಪ್ರೂವ್ಡ್ ದಟ್ ಈಸ್ ದ ಗಿವನ್ ಮ್ಯಾಟ್ರಿಕ್ಸ್ ಎಕ್ಸ್ಪ್ರೆಸ್. ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ನ ನಾನು ಏನಂತ ಪ್ರೂವ್ ಮಾಡಿದ್ದೀನಿ, ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ನಾವು ಏನಂತ ಪ್ರೂವ್ ಮಾಡಿದ್ದೀವಿ, ಏನಂತ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್. ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್. ವಿ ಹ್ಯಾವ್ ಪ್ರೂವ್ಡ್ ದಿಸ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ನು, if A and B are symmetric matrices of the same order ಇದ್ದರೆ, then show that AB is symmetric if and only if AB equal to BA. ಮಾರ್ಚ್ 2017 ಕೇಳಿರುವಂತಹ ಕ್ವೆಶನ್ ಇದು. ಈ ಕ್ವೆಶನ್ ಮಾಡೋದಕ್ಕಿಂತ ಮುಂಚೆ ಕೊಟ್ಟಿರೋದೇನು, ಗಿವನ್ ಪ್ರೂಫ್, 3 ಮಾರ್ಕ್ಸ್ ಪ್ರೂಫ್ ಇದು. ಗಿವನ್ ಬರ್ಕೊಳ್ಳೋಣ. ಗಿವನ್ ಎ ಇಸ್ ಸಿಮಿಟ್ರಿಕ್ ಅಂದರೆ ಏನು, ಎ ಈಕ್ವಲ್ ಟು ಎ ಡ್ಯಾಶ್. ಬಿ ಇಸ್ ಸಿಮಿಟ್ರಿಕ್ ಅಂದರೆ ಏನು, ಬಿ ಈಕ್ವಲ್ ಟು ಬಿ ಡ್ಯಾಶ್. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಟು ಪ್ರೂವ್ ದಟ್ ವಾಟ್ ಡು ಯು ಹ್ಯಾವ್ ಟು ಪ್ರೂವ್? ಪ್ರೂವ್ ಏನು ಮಾಡಬೇಕು? ಎ ಬಿ ಇಸ್ ಸಿಮಿಟ್ರಿಕ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಬಿ. ಟು ಪ್ರೂವ್ ಕೇಳಿಸ್ಕೊಳ್ಳಿ. ಟು ಪ್ರೂವ್ ದ್ಯಾಟ್ AB symmetric. AB is symmetric if and only if AB equal to BA. ಇಫ್ and only if ಅಂದರೆ ನೀವು ಡಬಲ್ ಇಂಪ್ಲಿಫಿಕೇಶನ್ ಹಾಕ್ಬಿಡ್ಬೇಕು. ಇದು ಒಂದು ಇಂಪ್ಲಿಫಿಕೇಶನ್ ಹಾಕಿದ್ರೆ ದೆನ್ ಇಫ್ and only if ಅಂದರೆ ಎರಡು ಕಡೆ ಈ ಸಿಂಬಲ್ ಇದೆಯಲ್ಲ, ಇದಾಗ ನಾನು ಬರೆದಿರೋ ಸಿಂಬಲ್ ಇದೆಯಲ್ಲ, ಇಫ್ and only if ಸಿಂಬಲ್ ಅಂತ. ಈಗ ಲೆಟ್ ನಾನು ಎ ಬಿ ಈಕ್ವಲ್ ಟು ಎ ಬಿ ಹೋಲ್ ಡ್ಯಾಶ್ ಅಂತ ತೊಗೊಳ್ತೀನಿ. ಲೆಟ್ ಒಂದು ಕಡೆ ತೊಗೊಳ್ತೀನಿ, ಇನ್ನೊಂದು ಕಡೆ ಬರುತ್ತಂತ. ಎ ಬಿ ಹೋಲ್ ಡ್ಯಾಶ್ ಅಂದರೆ ಟ್ರಾನ್ಸ್ಪೋಸ್ ಡೆಫಿನಿಷನ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಟ್ರಾನ್ಸ್ಪೋಸ್ ಪ್ರಾಪರ್ಟಿ ಪ್ರಕಾರ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಅಂತ ಬರೀಬೋದು. ಬಟ್ ಬಿ ಟ್ರಾನ್ಸ್ಪೋಸ್ ಅಂದರೆ ಏನು, ಬಿ. ಎ ಟ್ರಾನ್ಸ್ಪೋಸ್ ಅಂದರೆ ಏನು, ಗಿವನ್. ಯಾಕೆಂದರೆ ಗಿವನಲ್ಲಿದೆ, ಗಿವನಲ್ಲೇ ಇದೆ ನೋಡಿ, ಗಿವನಲ್ಲಿ. ಸೊ ಬಿ ಟ್ರಾನ್ಸ್ಪೋಸ್ ಅಂದರೆ ಬಿ ಬರಿಬೇಕು, ಎ ಟ್ರಾನ್ಸ್ಪೋಸ್ ಅಂದರೆ ಎ ಬರಿಬೇಕು. ಸೊ ಎ ಬಿ ಈಕ್ವಲ್ ಟು ಬಿ ಎ. ಸೊ ಪ್ರೂವ್ಡ್. ಎ ಬಿ ಈಕ್ವಲ್ ಟು ಬಿ ಎ ಪ್ರೂವ್ ಮಾಡಿದ್ರಾ? ಸೊ ಈ ಇಂಪ್ಲಿಫಿಕೇಶನ್ ಮಾಡಿದ್ರೆ ಒಂದು ಸೈಡ್ ಓದ್ದಾಯಿತು. ಈಗ ನಾವು ಏನಂತ ಪ್ರೂವ್ ಮಾಡಬೇಕು, ಕಾನ್ವರ್ಸ್ಲಿ ಎ ಬಿ ಈಕ್ವಲ್ ಟು ಬಿ ಎ ಅಂತ ತೊಗೊಳ್ಬೇಕು. ವಿ ಹ್ಯಾವ್ ಟು ಪ್ರೂವ್. ಒಂದು ಇಂಪ್ಲಿಫಿಕೇಶನ್ ಮಾಡಿದ್ದೀನಿ ನಾನು, ಎ ಬಿ ಈಕ್ವಲ್ ಟು ಎ ಬಿ ಟ್ರಾನ್ಸ್ಪೋಸ್ ಪ್ರೂವ್ಡ್ ದಟ್ ಎ ಬಿ ಈಸ್ ಈಕ್ವಲ್ ಟು ಬಿ ಎ. ಕಾನ್ವರ್ಸ್ಲಿ ಪ್ರೂವ್ ಮಾಡಬೇಕು. ಕಾನ್ವರ್ಸ್ಲಿ ಪ್ರೂವ್ ಮಾಡಬೇಕು. ಎ ಬಿ ಈಕ್ವಲ್ ಟು ಬಿ ಎ ಅಂತ ನಾವು ಕನ್ಸಿಡರ್ ಮಾಡಬೇಕು. ಎ ಬಿ ಈಕ್ವಲ್ ಟು ಎ ಬಿ ಟ್ರಾನ್ಸ್ಪೋಸ್ ಅಂತ ಬರೀಬೇಕು. ಬಟ್ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಸಿಂಪಲ್ ಇದನ್ನೇ ಡಬಲ್ ಇಂಪ್ಲಿಕೇಶನ್ ಅಂದರೆ ಓದೋರು ಈ ಕಡೆಯಿಂದನೂ ಓದ್ಕೊಳ್ಳಿ, ಈ ಕಡೆಯಿಂದನೂ ಓದಾದಮೇಲೆ ರಿವರ್ಸಿಂದನೂ ಓದ್ಕೊಳ್ಳಿ. ಪ್ರೂಫ್ ಆಯಿತು. ಇಲ್ಲಿಗೆ ಪ್ರೂಫ್, ಸಿಂಪಲ್ ಪ್ರೂಫ್, 3 ಮಾರ್ಕ್ಸು ಪ್ರೂವ್ಡು. ಆದರೆ ಒಂದು ತಿಳ್ಕೊಳ್ಳಿ, ಡಬಲ್ ಇಂಪ್ಲಿಕೇಶನ್ ಹಾಕಿರಬೇಕು. ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಈ ಡಬಲ್ ಇಂಪ್ಲಿಫಿಕೇಶನ್ ಹಾಕಿಲ್ಲ ಅಂತಂದರೆ ಒನ್ ಸೈಡ್ ರೀಡಿಂಗ್ ಮಾತ್ರ ಆಗುತ್ತೆ. ನಿಮಗಾಗ 1 ಮಾರ್ಕ್ ಕಟ್ ಮಾಡ್ತಾರೆ ಡಬಲ್ ಇಂಪ್ಲಿಫಿಕೇಶನ್ ಹಾಕಿದ್ರೆ. ಡಬಲ್ ಇಂಪ್ಲಿಫಿಕೇಶನ್ ಹಾಕಲೇಬೇಕು, ಯಾಕೆಂದರೆ ಇದು ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಇದೆ. ಸಿಂಪಲ್ ಸ್ಟೆಪ್ಸ್ ಎಲ್ಲ ಅರ್ಥ ಆಯ್ತಾ ನಿಮಗೆ ಪ್ರೀತಿಯ ವಿದ್ಯಾರ್ಥಿಗಳೇ? ನೋಡಿ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ತುಂಬ ಸಿಂಪಲ್ ಸ್ಟೆಪ್ಸು, 4 ಲೈನು, 3 ಮಾರ್ಕ್ಸು. ಆದರೆ ಡಬಲ್ ಇಂಪ್ಲಿಫಿಕೇಶನ್ ಹಾಕಬೇಕು. ನಾನು ಹೈಲೈಟ್ ಮಾಡ್ತೀನಿ, ಇವೆಲ್ಲ ಹೈಲೈಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾವು. ಓಕೆ, ಫಾರ್ ದ ಮ್ಯಾಟ್ರಿಕ್ಸ್ ವೆರಿಫೈ ದಟ್ ಎ ಪ್ಲಸ್ ಎ ಡ್ಯಾಶ್ ಇಸ್ ಸಿಮಿಟ್ರಿಕ್, ಎ ಮೈನಸ್ ಎ ಡ್ಯಾಶ್ ಇಸ್ ಸ್ಕ್ಯೂ ಸಿಮಿಟ್ರಿಕ್. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ, 1 5 6 7. ಎ ಟ್ರಾನ್ಸ್ಪೋಸ್ ಏನು, ಇಂಟರ್ಚೇಂಜ್ ದ ರೋಸ್ ಆ್ಯಂಡ್ ಕಾಲಮ್ಸ್. 1 6 5 7.
ಎ ಪ್ಲಸ್ ಎ ಡ್ಯಾಶ್ ಏನಾಗುತ್ತೆ, ಸೇರಿಸ್ಕೊಳ್ಳೋಣ. ಎ ಪ್ಲಸ್ ಎ ಡ್ಯಾಶ್ 1 1 2 5 ಪ್ಲಸ್ 6 11 6 ಪ್ಲಸ್ 5 11 7 ಇಲ್ಲೊಂದು 7 ಇದೆ, ಇಲ್ಲೊಂದು 7 ಇದೆ, ಸೇರಿಸಿದಾಯಿತು 7 ಪ್ಲಸ್ 7 14. ಓಕೆ, ಲೆಟ್ ಮಿ ಕಾಲ್ ದಿಸ್ ಆ್ಯಸ್ ಪಿ. ಈಗ ಪಿದು ಟ್ರಾನ್ಸ್ಪೋಸ್ ತೊಗೊಳ್ತೀನಿ. ಪಿದು ಟ್ರಾನ್ಸ್ಪೋಸ್ ಅಂದರೆ 2 ರೋಸ್ನ ಇಂಟರ್ಚೇಂಜ್ ಮಾಡೋದು. 2 11 11 14. ವಿ ಗೆಟ್ ಬ್ಯಾಕ್ ಸೇಮ್ ಪಿ. ಪಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಪಿ. Therefore, A plus A dash is symmetric. ನೋಡಿ, ಎ ಪ್ಲಸ್ ಎ ಡ್ಯಾಶ್ ಮಾಡಿದೆ, ಒಂದು ಮ್ಯಾಟ್ರಿಕ್ಸ್ ಸಿಕ್ತು. ಆ ಮ್ಯಾಟ್ರಿಕ್ಸ್ ಪಿನ್ ಅಂತ ನಾನು ಕನ್ಸಿಡರ್ ಮಾಡಿದೆ. ಅದನ್ನು ಟ್ರಾನ್ಸ್ಪೋಸ್ ಅಂದರೆ ಮತ್ತೆ ಪಿನೇ ವಾಪಸ್ ಬಂತು. ಸೊ ಎ ಪ್ಲಸ್ ಎ ಡ್ಯಾಶ್ ಇಸ್ ಸಿಮಿಟ್ರಿಕ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಕ್ಯೂ ತೊಗೊಳ್ಳೋಣ. ಎ ಮೈನಸ್ ಎ ಟ್ರಾನ್ಸ್ಪೋಸ್. ಮೈನಸ್ ಮಾಡೋದು ಅಷ್ಟೇ, ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. 1 ಮೈನಸ್ 1 ಏನಾಯಿತು, 0. 5 ಮೈನಸ್ 6 ಏನಾಗುತ್ತೆ, -1. 6 ಮೈನಸ್ 5 1. 7 ಮೈನಸ್ 7 0. ಇದು ಕ್ಯೂ ಬಂತು. ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ಳೋಣ. ಕ್ಯೂ ಟ್ರಾನ್ಸ್ಪೋಸ್ ಅಂತ ಬಂದಾಗ 0 -1 1 0. This is nothing but ನೆಗೆಟಿವ್ ಆಫ್ ದ ಕ್ಯೂ, ರೈಟ್? ಏನು ಕ್ಯೂ ಮ್ಯಾಟ್ರಿಕ್ಸ್ ಇದೆ ಅದಕ್ಕೆ ನೆಗೆಟಿವ್ ಮ್ಯಾಟ್ರಿಕ್ಸ್ ಆಗುತ್ತೆ ಇದು. ಯಾಕೆಂದರೆ ಇದು ಕ್ಯೂ ಅಂತ ನಾವು 0 -1 1 0ನ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿ, ಮೈನಸ್ ಇರೋದು ಪ್ಲಸ್ ಆಗಿಬಿಡುತ್ತಾ, ಪ್ಲಸ್ ಇರೋದು ಮೈನಸ್ ಆಗಿಬಿಡುತ್ತೆ. ಸೊ ಮೈನಸ್ ಕ್ಯೂ ಆಗುತ್ತೆ. ಸೊ ಕನ್ಕ್ಲೂಷನ್ ಈಸ್ ಕ್ಯೂ, ದಟ್ ಈಸ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಈಸ್ ಸ್ಕ್ಯೂ. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ನೋಡಿ ಅರ್ಥ ಆಯ್ತಂತ. ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ. ನೋಡಿ, ಯಾವುದನ್ನೇ ನೀವು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಸ್ಕ್ಯೂ ಸಿಮಿಟ್ರಿಕ್ ಅಂತ ಹೇಳುವಾಗ ಪ್ರಿನ್ಸಿಪಲ್ ಡೈಗೊನಲ್ ಎಲಿಮೆಂಟ್ ಸೇಮ್ ಇರಬೇಕು, 0 ಇರಬೇಕು. ಆಪೋಸಿಟ್ ನಂಬರ್ಸು ನೆಗೆಟಿವ್, 1 ಶುಡ್ ಬಿ ದ ನೆಗೆಟಿವ್ ಆಫ್ ದ ಅನದರ್. ಆಬ್ವಿಯಸ್ಲಿ ಇದು ಸ್ಕ್ಯೂ ಸಿಮಿಟ್ರಿಕ್. ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸು. ಪ್ರೂವ್ ಮಾಡಾಗಿದೆ. ಸೊ ಇದೇನು ಬಂದಿದೆಯೋ ಇದನ್ನು ಸ್ಕ್ಯೂ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಾಗಿದೆ. ಸೊ ವಿ ಆರ್ ಪ್ರೂವ್ಡ್. ದಿಸ್ ಆಲ್ವೇಸ್. ಮ್ಯಾಟ್ರಿಕ್ಸ್, ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ಪ್ರೂವ್ ಮಾಡಿದ್ದೀವಿ. ನೀವು ಒಂದು ಜನರಲ್ ಮ್ಯಾಟ್ರಿಕ್ಸ್ ತೊಗೊಂಡ್ರು ಕೂಡ ಇದನ್ನು ನಾವು ಪ್ರೂವ್ ಮಾಡ್ಬೋದು. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ವೆರಿಫೈ ಮಾಡಿ ಅಂತ ಹೇಳಿದರು, ವೆರಿಫೈ ಮಾಡಿದ್ದೀವಿ. ನೆಕ್ಸ್ಟು ಮಾರ್ಚ್ 2020ನಲ್ಲಿ ಕೇಳಿರುವಂಥ ಕ್ವೆಶನ್ನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಶೋ ದಟ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ತೋರಿಸಿದ್ದಾರೆ. ಓಕೆ, ನಾನು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಆಫ್ ವೈ ಮಲ್ಟಿಪ್ಲೈ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ 0, sin x cos x 0 0 0 1 multiplied by f of y. f of y ಅಂದ್ರೇನು, ಎಲ್ಲೆಲ್ಲಿ x ಇದೆಯೋ ಅಲ್ಲಿ y ಹಾಕೊಳ್ಳಿ. ಸೊ ಜಾಗ ಸಾಕಾಗಲ್ಲ, ನಾನು ಸ್ವಲ್ಪ ಸಣ್ಣದಾಗಿ ಬರಿತೀನಿ. ಸೊ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ವಿ ಗೆಟ್ ಫಸ್ಟ್ ಎಲಿಮೆಂಟ್. ಫಸ್ಟ್ ರೋ ಫಸ್ಟ್ ಕಾಲಮ್ ವಿ ಗೆಟ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. cos x into cos y minus sin x into sin y. 0 into 0 0 ಆಗುತ್ತೆ. ಸೊ ಆ್ಯಡ್ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್ ಬಂತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ cos x into minus sin y cos x
ಇಂಟು ಮೈನಸ್ ಸೈನ್ ವೈ ಅಂದರೆ ಸೈನ್ ವೈ ಇಲ್ಲಿ ಬರಿತೀನಿ, ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ. ಫಸ್ಟ್ ರೋ ಸೆಕೆಂಡ್ ಕಾಲಮ್, 0 ಇಂಟು 0 ಆಗುತ್ತೆ. ಸೊ ಅದನ್ನು ಸೇರಿಸೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ನಿಮ್ಗೆ ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ನಾವು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ರೋ ಲಾಸ್ಟ್ 0 ಕಾಸ್ ಎಕ್ಸ್ ಇಂಟು 0 ಇಂಟು ಸೈನ್ ಎಕ್ಸ್ 0 ಆಗುತ್ತೆ, 0 ಇಂಟು 1 0 ಆಗುತ್ತೆ. ಸೊ ಈ ಎಲಿಮೆಂಟ್ 0 ಬಂದಿದೆ. ಅದೇ ಥರನೇ ಈಗ ಸೆಕೆಂಡ್ ರೋ ತೊಗೊಳ್ತೀರಾ. ಫಸ್ಟ್ ಕಾಲಮ್ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಹಾಕಬೇಕಾಗುತ್ತೆ. 0 ಇಂಟು 0. ಸೊ ಎಲಿಮೆಂಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಗೆ ಹೋಗೋಣ. ಸೈನ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ. ಸೊ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಮೈನಸ್ ಆಚೆ ಬರೆದಿದ್ದೀನಿ, ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಇನ್ನು 0 ಆಗುತ್ತೆ. ನೆಕ್ಸ್ಟು ಲಾಸ್ಟು 0 ಇಂಟು ಸೈನ್ ಎಕ್ಸ್ 0, ಕಾಸ್ ಎಕ್ಸ್ ಇಂಟು 0 ಇಂಟು 1 0. ಸೊ ಇದು 0 ಆಯಿತು. ಲಾಸ್ಟ್ ರೋ ಆ್ಯಂಡ್ ವಿತ್ 3 ಕಾಲಮ್ಸ್ ಮಾಡಿದ್ರೆ ನಂಬರ್ಸ್ ಬರುತ್ತೆ. 0 ಇಂಟು ಕಾಸ್ 0 ಇಂಟು ಸೈನ್ 0, ಇದು 0 ಆಗುತ್ತೆ. ಮತ್ತು ಸೆಕೆಂಡ್ ಕಾಲಮ್ ಇಲ್ಲಿಗೆ ಬರೋಣ. ಮಲ್ಟಿಪ್ಲಿಕೇಶನ್ನು ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಕ್ಕಾ ಗೊತ್ತಿದ್ದರೆ ಇದನ್ನು ಮಾಡ್ತೀರಾ. ಮಲ್ಟಿಪ್ಲಿಕೇಶನು 0 ಇಂಟು ಸೈನ್ 0 ಇಂಟು ಕಾಸ್ 0, 1 ಇಂಟು 0 ಇದು 0 ಆಯಿತು. ಸೊ ನೆಕ್ಸ್ಟು 0 ಇಂಟು 0 ಇಂಟು 0 1 ಇಂಟು 1, ಸೊ 1. ಸೊ ಈಗ ಇದು ಯಾವ ರೀತಿ ಇದೆ? ಇದು ಫಾರ್ಮುಲಾ ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ ಥರ ಇದೆ. ಕಾಸ್ ಎ ಪ್ಲಸ್ ಬಿ. ವೆರಸ್ ಈ ಫಾರ್ಮುಲಾ ಯಾವ ರೀತಿ ಇದೆ? ಮೈನಸ್ ಸೈನ್ ಆಚೆ ತೆಗೆದ್ರೆ ಮೈನಸ್ ಸೈನ್ ಎ ಪ್ಲಸ್ ಬಿ. ಮೈನಸ್ ಸೈನ್ ಆಚೆ ತೆಗೆದ್ರೆ ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಥರ ಇದೆ. ಸೈನ್ ಎ ಇಂಟು ಕಾಸ್ ಬಿ, ಸೈನ್ ಎ ಇಂಟು ಕಾಸ್ ಬಿ, ಕಾಸ್ ಎ ಇಂಟು ಸೈನ್ ಬಿ. ಸೊ ಸೈನ್ ಎ ಪ್ಲಸ್ ಬಿ. ಸೊ ಇಲ್ಲಿ ಜಾಗ ಸಾಲ್ತಿಲ್ಲ ನಾನು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ. ಸೊ ಆದ್ದರಿಂದ ನಾನು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮೈನಸ್ ಕಾಮನ್ ತೆಗಿಬೇಕು. ವೆರಸ್ ಇದು ಕೂಡ ಅಷ್ಟೇ ಎಕ್ಸ್ಪ್ಲನೇಷನ್ನು. ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಎಕ್ಸ್ ಪ್ಲಸ್ ವೈ, ಸೈನ್ ಎ ಪ್ಲಸ್ ಬಿ, ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ. ಸೊ ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ. ನೆಕ್ಸ್ಟ್ ಇದರಲ್ಲಿ ಮೈನಸ್ ಸೈನ್ ನೀವು ಆಚೆ ತೆಗೆದ್ರೆ ಇದು ಮೈನಸ್ ಅಲ್ಲ, ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಅಂದರೆ ಕಾಸ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. 0 ಮಿಕ್ಕಿದೆಲ್ಲ 0 1. ನೋಡಿ ಇದು ಹೇಗಿದೆ ಅಂದರೆ ಫಂಕ್ಷನ್ ಎಕ್ಸ್ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಮೈನಸ್ ಸೈನ್ ಎಕ್ಸ್ ಇದೆ. ಬಟ್ ಎಕ್ಸ್ ಜಾಗದಲ್ಲಿ ಈಗೇನಿದೆ ಎಕ್ಸ್ ಪ್ಲಸ್ ವೈ ಬಂದಿದೆ. ಎಕ್ಸ್ ಮೈನಸ್ ಸೈನ್ ಇದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬಂದಿದೆ. ಸೈನ್ ಎಕ್ಸ್ ಇದೆ ಸೆಕೆಂಡ್ ರೋನಲ್ಲಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬಂದಿದೆ. ಸೊ ಕಾಸ್ ಎಕ್ಸ್ ಇದೆ ಸೆಕೆಂಡ್ ರೋನಲ್ಲಿ, ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬಂದಿದೆ. ಸೊ 0 ರಿಮೈನಿಂಗ್ ಆ್ಯಸ್ ಇಟ್ ಈಸ್ 0. ಇಲ್ಲೂ 0 ಇದೆ, ಇಲ್ಲಿ 0. ಸೊ ದ ಎಂಟೈರ್ ಫಂಕ್ಷನ್ ಈಸ್ ರೀಪ್ಲೇಸ್ಡ್ ಬೈ ಎಕ್ಸ್ ಪ್ಲಸ್ ವೈ. ವಿ ಹ್ಯಾವ್ ಪ್ರೂವ್ಡ್ ಎಫ್ ಆಫ್ ಎಕ್ಸ್ ವೈ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಬರ್ತಿದೆ. ದ ರಿಸಲ್ಟ್ ಈಸ್ ಪ್ರೂವ್ಡ್. ಮಾರ್ಚ್ 2020ನಲ್ಲಿ ಕೇಳಿರುವಂಥ ಕ್ವೆಶನ್ನು. ಸೊ ನೀವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಮ್ಯಾಟ್ರಿಕ್ಸ್ ಬರುತ್ತೆ. ದ ಮ್ಯಾಟ್ರಿಕ್ಸ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ನೀವು ತೋರಿಸ್ಬೇಕಾಗಿ. ಇದಕ್ಕೆ ತೋರಿಸೋದಕ್ಕೆ 1 ಮಾರ್ಕು. ಇದನ್ನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿರೋದಕ್ಕೆ 1 ಮಾರ್ಕು, ಮತ್ತು ಎಕ್ಸ್ ಪ್ಲಸ್ ವೈ ಅಂತ ಹೇಳೋದಕ್ಕೆ 1 ಮಾರ್ಕು, ಅದನ್ನು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಹೇಳಿರೋದಕ್ಕೆ 1 ಮಾರ್ಕು. ಸೊ 3 ಮಾರ್ಕ್ಸು ಈ ರೀತಿ ಡಿಸ್ಟ್ರಿಬ್ಯೂಷನ್ಸ್ ಆಗಿರುತ್ತೆ. ನೋಡಿ ಮಾರ್ಚ್ 2020ನಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಬೈ ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಸೊ ಪ್ರೋಸೆಸ್ ಏನು ಅಂತಂದರೆ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಐ ಎ ತೊಗೊಳ್ಬೇಕು. ಯು ಡೂ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಇನ್ ಸಚ್ ಎ ವೇ ದ್ಯಾಟ್ ಎ ಜಾಗದಲ್ಲಿ ಐ ಬರಬೇಕು. ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಐ ಜಾಗದಲ್ಲಿ ಏನೋ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ ಬಿ.
ಯಾವ ಮ್ಯಾಟ್ರಿಕ್ಸ್ ಬರುತ್ತೋ ಆ ಬಿನ ನಾವು ಇನ್ವರ್ಸ್ ಅಂತ ಕರಿತೀವಿ. ನೀವು ರೋ ಆಪರೇಷನ್ಸ್ ಮಾಡಬೇಕು. ಸೊ ಇದು ರೋ ಆಪರೇಷನ್ ಅಥವಾ ಕಾಲಮ್ ಆಪರೇಷನ್ಸ್ನ ಮಾಡ್ಬೋದು. ಬಟ್ ನಾನು ತಗೊಳ್ತೀನಿ ಒಂದು ರೋ ಆಪರೇಷನ್ ಒಂದನ್ನು ಪ್ರಾಕ್ಟೀಸ್ ಮಾಡೋಣ. ಇದು 3 ಮಾರ್ಕ್ಸ್ಗೆ ಹೆಚ್ಚು ಕಡಿಮೆ ಒಂದು 10 ಕ್ವೆಶನ್ಸ್ ಪೇಪರಲ್ಲಿ ಸೇಮ್ ಟೈಪ್ ಕ್ವೆಶನ್ ಕೇಳಿದ್ದಾರೆ. ಇದು ಅಕಸ್ಮಾತ್ ಡಿಲೀಟೆಡ್ ಪೋರ್ಷನಲ್ಲಿದೆ ಅಂದರೆ ಇದು ಡಿಲೀಟೆಡಲ್ಲಿದೆ. ಸೊ ಆದರೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ನೋಡ್ಕೊಂಡಿರಿ. ಯಾವುದಕ್ಕೂ ನೀವು ಪ್ರಾಕ್ಟೀಸ್ ಮಾಡಿರ್ತೀರ. ಈ ಕ್ವೆಶನ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಡಿಲೀಟ್ ಮಾಡಿದ್ರೆ, ಪೋರ್ಷನ್ ಡಿಲೀಟ್ ಆದರೆ ಅದ್ರ ಮೇಲೆ ಯಾವ ರೀತಿ ಕ್ವೆಶನ್ ಇದನ್ನು ಬಿಟ್ಟು ಬೇರೆ ಇನ್ಯಾವ ಕ್ವೆಶನ್ಸ್ ಕೇಳ್ಬೋದು ಅನ್ನೋದು ಕೂಡ ನಾನು ಇಲ್ಲಿಂದ ಡಿಸ್ಕಸ್ ಮಾಡ್ತೀನಿ. ಸೊ ನೀವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗತ್ತೆ. ಫಸ್ಟ್ ಎ ಮ್ಯಾಟ್ರಿಕ್ಸ್ ಎನ ಬರ್ಕೊಂಡ್ಬಿಡೋಣ. 1 -2 2 1 A 1 0 0 1 ಎ. ನೋಡಿ ಆಪ್ರೇಷನ್ ಏನು ಹೇಳುತ್ತೆ ಅಂತಂದರೆ, ನೀವು ಆಪ್ರೇಷನ್ ಮಾಡಿದಾಗ ಇದನ್ನು ಐಡೆಂಟಿಟಿ ಮಾಡಬೇಕು. ಐಡೆಂಟಿಟಿ ಮಾಡಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ 1 ಆಲ್ರೆಡಿ ಇದೆ, ಇದು 0 ಆಗಬೇಕು. ಇಲ್ಲೂ 1 ಆಲ್ರೆಡಿ ಇದೆ, ಇಲ್ಲೂ 0 ಆಗಬೇಕು. ಈ ಮ್ಯಾಟ್ರಿಕ್ಸ್ ಇಲ್ಲಿ 1 0 ಈ ರೀತಿ ಬರಬೇಕು. 1 0 1 0 ಈ ರೀತಿ. ಈ ಪ್ರೋಸೆಸ್ಸಲ್ಲಿ ನಾನು ಆಪ್ರೇಷನ್ ಮಾಡ್ತಾ ಹೋಗ್ತೀನಿ. 1 0 0 1 ಇಲ್ಲಿ ಬರೆಸ್ಬೇಕು. 1 0 1 0 ಈ ರೀತಿ. ಸೊ ಲೆಟ್ ಅಸ್ ಪರ್ಫಾರ್ಮ್ ಅನ್ ಆಪರೇಷನ್. ಇಲ್ಲಿ 1 ಆಗಿರಲಿ, -2 ಆಗಿರಲಿ, 1 0 ಆಗಿರಲಿ. ಇಲ್ಲಿ ಸೆಕೆಂಡ್ ರೋಗೆ ಒಂದು ಆಪ್ರೇಷನ್ ಮಾಡ್ತೀನಿ. ಏನು ಆಪ್ರೇಷನ್ ಅಂತಂದರೆ R2 ಸೆಕೆಂಡ್ ರೋನಲ್ಲಿ 2 ಇದೆ, -2 × R1. ಈ ಆಪ್ರೇಷನ್ನ ಇಲ್ಲಿ ಬರಿಬೇಕು. ಇಲ್ಲಿ ಬರ್ಕೊಂಡ್ರೆ ಈಸಿಯಾಗಿರೋದು. ಅದಿಲ್ಲಿ ಬರೀದಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಬರಿತಾ ಇದ್ದೀನಿ. R2 -2 × R1 0 ಆಗುತ್ತೆ. R2 is 1, - into -+2 2 + 2 4 4 + 1 5 ಆಗುತ್ತೆ. ಸೊ 0 R2 ಇಲ್ಲಿ 0 ಇದೆ, 0 -2 × -2 ಇಲ್ಲಿ ಬರುತ್ತೆ. ಇಲ್ಲಿ 1 ಇದೆ, 1 -2 × 0 ದಟ್ ಈಸ್ ನಥಿಂಗ್ ಬಟ್ 1 ಹಾಗೆ ರಿಟೈನ್ ಆಗಿರುತ್ತೆ. ನೋಡಿ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ನಾನು ತಿಳ್ಕೊಳ್ತೀನಿ. ಇದು ಎಷ್ಟೇ ಸಲ ಮಾಡಿದ್ರೂ ಹುಡುಗರಿಗೆ ಭಾಳಷ್ಟು ಕನ್ಫ್ಯೂಷನ್ನು. ಆಪ್ರೇಷನ್ಸ್ನ ಕರೆಕ್ಟಾಗಿ ನೀವು ಪರ್ಫಾರ್ಮ್ ಮಾಡಬೇಕಷ್ಟೇ. R2 -2 × R1. ಈಗ ಇಲ್ಲಿ 5 ಇದೆ, ಇದನ್ನು 1 ಮಾಡಬೇಕು. ಏನು ಮಾಡಬೇಕು ನಾನು? 1 -2 ಹಾಗೆ ಇರಲಿ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಾರಿ, ಇಲ್ಲಿ ಎ ಇದೆ, ಇಲ್ಲಿ 5 ಇರೋ ಜಾಗದಲ್ಲಿ 1 ಬರಬೇಕು ಅಂದರೆ ನಾನು ಏನು ಮಾಡಬೇಕು? R2 ಡಿವೈಡೆಡ್ ಬೈ 5. ಇಲ್ಲಿ ಆಪ್ರೇಷನ್ ಬರೆದ್ರೆ ಚಂದ. R2 ಡಿವೈಡೆಡ್ ಬೈ 5. 0 ಡಿವೈಡ್ ಬೈ 5 0, 5 ಡಿವೈಡ್ ಬೈ 5 1 ಆಗುತ್ತೆ. -2 ಡಿವೈಡ್ ಬೈ 5 ಇಲ್ಲೂ 5ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ 1 ಡಿವೈಡ್ ಬೈ 5 ನೋಡಿ ಬಂತು. ಈಗ ನನ್ನ ಲಾಸ್ಟ್ ಉದ್ದೇಶ ಏನು? ಈ -2ನ 0 ಮಾಡಬೇಕು. 0 ಮಾಡೋದಕ್ಕೆ ಏನು ಆಪ್ರೇಷನ್ ಮಾಡಬೇಕು? ಯಾರಿಗೆ ಮಾಡಬೇಕು ನಾನು ಆಪ್ರೇಷನ್? ಫಸ್ಟ್ ರೋಗೆ ಮಾಡಬೇಕು. ಫಸ್ಟ್ ರೋಗೆ ಆಪ್ರೇಷನ್ ಮಾಡೋದಕ್ಕೆ ಏನು ಮಾಡ್ತೀನಿ ಕೇಳಿಸ್ಕೊಳ್ಳಿ. R1 -2 × R2. ಈ ಎಲಿಮೆಂಟ್ ಚೇಂಜ್ ಆಗಲ್ಲ. -2 ಇಲ್ಲಿ -2 ಇದೆ, R1ಅಲ್ಲಿ -2. ಇದನ್ನು -2 ಇಂದ ಮಾಡಿದ್ರೆ ಇದಾಗೋದು. ಸೊ +2 ಅಂತ ಹಾಕ್ತೀನಿ. ಯಾಕಂದರೆ -2 ಇಲ್ಲಿರೋದ್ರಿಂದ ಇಲ್ಲಿ +2 ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಸೊ ಆದ್ದರಿಂದ -2 +2 ಇದು 0 ಆಯಿತು. ನೋಡಿ ಆಪ್ರೇಷನ್ಸ್ ಅರ್ಥ ಆಯ್ತಾ ನಿಮಗೆ? ಇದು ನೀವು ಸೂಕ್ಷ್ಮವಾಗಿ ಮಾಡಬೇಕು. ಆಪ್ರೇಷನ್ಸ್ನ ನೆನ್ಪಿಟ್ಕೊಳ್ಬೇಕು. R1 + 2 × R2 ಆಪ್ರೇಷನ್ ಮಾಡಿದಾಗ 1 0 ಆಗುತ್ತೆ ಇದು. ಹಂಗಾದ್ರೆ ಇಲ್ಲಿ ಏನಾಗುತ್ತೆ? 1 ಇದೆ, 2 ಇಂದ ಮಲ್ಟಿಪ್ಲೈ ಮಾಡಿ. ಸೊ 1 2 ಇಂದ ಮಲ್ಟಿಪ್ಲೈ ಮಾಡಿದರೆ 2 2 4/5 ಮೈನಸ್, ಸೊ 5 - 1/4. ಸೊ 5 - 1/5 ಬರುತ್ತೆ ನೋಡಿ. ನೆಕ್ಸ್ಟು R1 0 ಇದೆ, 0 R1ಅಲ್ಲಿ 0 ಇದೆ, 2 ಇಂದ ಮಲ್ಟಿಪ್ಲೈ ಮಾಡಿ +2/5. ಸೊ 2/5.
ಸೆಕೆಂಡ್ ರೋನ ನಾವು ಏನೂ ಮಾಡ್ತಾ ಇಲ್ಲ, ಸೆಕೆಂಡ್ ರೋನ ಏನು ಮಾಡ್ತಾ ಇಲ್ಲ, -2/5 1/5. ಸೊ ನಾನು ನಿಮಗೆ ಹೇಳಿದ್ದೇನು ಅಂತಂದರೆ ಕೇಳಿಸ್ಕೊಳ್ಳಿ, 3 ಆಪ್ರೇಷನ್ ಮಾಡಿದ್ದೀನಿ, 1 2 3 ಆಪ್ರೇಷನ್ ಮಾಡೋ ಉದ್ದೇಶ, ರೋ ಆಪ್ರೇಷನ್ ಮಾಡೋ ಉದ್ದೇಶ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲಿ ಬರಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ ಮೀನ್ ಟೈಮಲ್ಲಿ ನಾನು ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಸೋ ಜಾಗದಲ್ಲಿ ಈ ಕಡೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಸೋವಾಗ ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಬರುತ್ತೆ. ಗಿವನ್ ಮ್ಯಾಟ್ರಿಕ್ಸ್ ಬಿ, ಈ ಮ್ಯಾಟ್ರಿಕ್ಸ್ ಬಿ ಏನು ಬಂದಿದೆಯಲ್ಲ ಈ ಮ್ಯಾಟ್ರಿಕ್ಸು ಇನ್ವರ್ಸ್ ಆಗುತ್ತೆ. ಸೊ ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1/5 2/5 -2/5 ಮತ್ತು ಫೈನಲಿ 1/5. ದಿಸ್ ಇಸ್ ಬೈ ಎಲಿಮೆಂಟ್ರಿ ಆಪ್ರೇಷನ್. ಈ ರೀತಿ ಇದನ್ನು ಒಂದು 10 ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. 10 ಕ್ವೆಶನ್ ಪೇಪರ್ಸ್, ಇಷ್ಟು ವರ್ಷ ಕೇಳ್ತಾ ಇರೋವಂಥ ಕ್ವೆಶನ್ ಇದು. ಹಾಗಾದರೆ ಈ ಕ್ವೆಶನ್ ರೀಪ್ಲೇಸ್ಮೆಂಟ್ ಆಗುತ್ತಾ ಅನ್ನೋದು ನೀವು ಬ್ಲೂ ಪ್ರಿಂಟ್ ಬರೋ ತನಕ ಕಾಯಬೇಕು. ನಾನು ವಿಡಿಯೋಸ್ ನೋಡಿ ನೀವು ಕಮೆಂಟ್ ಮಾಡಬೇಡಿ, ನೀವು ಹೇಳ್ತಾ ಇದ್ದೀರಲ್ಲ ಅಂತ. ನಾನು ಏನನ್ನೂ ಹೇಳ್ತಾ ಇಲ್ಲ, ನೀವು ಬ್ಲೂ ಪ್ರಿಂಟ್ ಬರೋ ತನಕ, ಮಾಡಲ್ ಕ್ವೆಶನ್ ಪೇಪರ್ಸ್ ಬರೋ ತನಕ ಕಾಯಬೇಕು. ಒಟ್ಟಿನಲ್ಲಿ ಇದು ಡಿಲೀಟೆಡ್ ಪೋರ್ಷನ್ ಲಿಸ್ಟಲ್ಲಿ ಇದೆ. ನೀವೇನು ನೋಡಿ PU ವೆಬ್ಸೈಟಲ್ಲಿ ಇರೋ ಪ್ರಕಾರ ಡಿಲೀಟೆಡ್ ಪೋರ್ಷನಲ್ಲಿ ಇದೆ. ಹಾಗಾದರೆ ಮಾಡಲ್ ಕ್ವೆಶನ್ ಪೇಪರ್ ಬರೋ ತನಕ ಕಾಯಬೇಕು. ಈ ಕ್ವೆಶನ್ಸ್ ಬದಲು ಬೇರೆ ಇನ್ಯಾವ ಕ್ವೆಶನ್ನ ರೀಪ್ಲೇಸ್ ಮಾಡಬಹುದು. ಓಕೆ, ಸೊ ಎ ಇನ್ವರ್ಸ್ ಕಂಡುಹಿಡಿದು ಗೊತ್ತಾಯ್ತಲ್ಲ, ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ನೋಡಿ. ಇದು ಡಿಲೀಟೆಡ್ ಪೋರ್ಷನಲ್ಲಿದೆ. ಸೊ ಇಂಪಾರ್ಟೆನ್ಸ್ನ ಸ್ವಲ್ಪ ಎಷ್ಟು ಕೊಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಕ್ವೆಶನ್ ಮಾರ್ಕ್, ನಾನು ಕ್ವೆಶನ್ ಮಾರ್ಕ್ ಹಾಕಿ ಬಿಡ್ತೀನಿ ನಿಮಗೆ. ಸೊ ದಿಸ್ ಇಸ್ ಎ ಇನ್ವರ್ಸ್ ಬಂದಾಯ್ತು ನಮಗೆ. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ರು, ನಾವು ಅದಕ್ಕೆ ಇನ್ವರ್ಸ್ ಕಂಡುಹಿಡಿದಿದ್ದೀವಿ. ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಪ್ರೀವಿಯಸ್ ಕ್ವೆಶನಲ್ಲಿ ಆಲ್ರೆಡಿ 1 ಇತ್ತು, ಇಲ್ಲಿ ಈಸಿ ಇತ್ತು. ಇಲ್ಲಿ 2 ಇದೆ, ಬಟ್ 1 ಬರೆಸ್ಬೇಕು. ಫಸ್ಟು ಎ = IA ಮಾಡ್ಕೊಳ್ಳಿ. IA ಬರೀತೀರಾ. ಮ್ಯಾಟ್ರಿಕ್ಸ್ ಎ 2 1 1 1 1 0 0 1. ಇಲ್ಲಿ 1 ಬರಬೇಕು. ಈ 2 ಜಾಗದಲ್ಲಿ ಏನು ಬರಬೇಕು? 1 ಬರಬೇಕು. ಇಲ್ಲಿ 0 ಬರಬೇಕು, ಇಲ್ಲಿ 1 ಇರಬೇಕು, ಇಲ್ಲಿ 0 ಆಗಬೇಕು. ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು, ಇಲ್ಲಿ ಐಡೆಂಟಿಟಿ ರಿಪ್ಲೇಸ್ ಮಾಡಬೇಕು. ನಾನು ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಸಿಂಪಲ್ ಆಪ್ರೇಷನ್ R1 - 2 × R2. ಸಿಂಪಲ್ ಆಪ್ರೇಷನ್ ಆ ಜಾಗದಲ್ಲೇ ಬರೋದು. R1 - 2 × ಆಪ್ರೇಷನ್. ಯಾಕಂದ್ರೆ 2ನ 0 ಮಾಡಬೇಕಲ್ಲ. 2 ಇಂದ ಸೆಕೆಂಡ್ ರೋಗೆ ಮಾಡಿ. ನಾವು ಸೆಕೆಂಡ್ ರೋಗೆ ಏನೋ ಆಪ್ರೇಷನ್ ಮಾಡಲ್ಲ. ಸೆಕೆಂಡ್ ರೋಗೆ ಏನೂ ಆಪ್ರೇಷನ್ ಮಾಡಲ್ಲ. ಸೆಕೆಂಡ್ ರೋನ ನಾನು ಮುಟ್ಟಲ್ಲ. ಫಸ್ಟ್ ರೋಗೆ ಮಾತ್ರ ಆಪ್ರೇಷನ್. ಇದೇನಾಗುತ್ತೆ? R1 - R2. 2ಅಲ್ಲಿ 1 ತೆಗೆದ್ರೆ ಸಾಕು. 1 1 - 1 ಇದು 0 ಬಂತು. ಸೊ R1 - R2 ಮಾಡ್ತಾರೆ ನಾವು. R1 - R2 ಆಪ್ರೇಷನು. 1 - 0 1 ಹಾಗೆ ಉಳ್ಕೊಳುತ್ತೆ. 0 - 1 -1. ಸೊ ಫೈನ್. ಈಗ ಈ 1 0 ಆಗಬೇಕು. 1 0 ಇಲ್ಲಿ ಇದೆ. ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಫಸ್ಟ್ ರೋ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ 0 ಬರಬೇಕು. ಈ ಎಲಿಮೆಂಟ್ 0 ಆಗಬೇಕು. ಈ ಎಲಿಮೆಂಟ್ 0 ಆಗಬೇಕು. ಏನು ಮಾಡ್ತೀರಾಗ? R2 - R1 ಮಾಡೋಣ. ಈಸಿ ಅಲ್ವಾ? R2 - R1 ಮಾಡಿದಾಗ 1 - 1 0 1. ಇಲ್ಲಿ ಆಲ್ರೆಡಿ 1 ಇದೆ. 1 - 0 1. ಸೊ 0 - 1 R2 - 1 ಆಗುತ್ತೆ. 1 -(-) 2 ಆಗುತ್ತೆ ಇದು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು. ಇದು ಮ್ಯಾಟ್ರಿಕ್ಸ್ ಬಿ, ಇದು ಎ. ದೇರ್ಫೋರ್ ಎ ಇನ್ವರ್ಸ್ ಇಸ್ 1 - 1 -1 2. ಇದು ತುಂಬ ಬೇಗನೆ ನಮಗೆ ಬಂದ್ಬಿಡ್ತು. ತುಂಬ ಬೇಗನೆ 2 ಆಪ್ರೇಷನಲ್ಲಿ ನಮ್ಗೆ ಐಡೆಂಟಿಟಿ ಬಂದ್ಬಿಡ್ತು. ಎಷ್ಟು ಈಸಿಯಾಗಿ ಐಡೆಂಟಿಟಿ ಬಂತು ನೋಡ್ಕೊಳ್ಳಿ. ಮೊದಲನೇದು 2ನ 1 ಮಾಡಬೇಕು, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು ಈ 1ಅನ್ನು 0 ಮಾಡೋಕ್ಕೆ ಹೋದಾಗ ಎಲ್ಲ ಆಟೋಮೆಟಿಕ್ಕಾಗಿ 1 0 1 0 ಬಂದುಬಿಡ್ತು. ಐಡೆಂಟಿಟಿ ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು. ಸೊ ಈ ಮ್ಯಾಟ್ರಿಕ್ಸ್ ಏನಿದೆ, ದಿಸ್ ಮ್ಯಾಟ್ರಿಕ್ಸ್ 1 - 1 -1 2 ಬಂದುಬಿಟ್ಟು ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ. ತುಂಬ ಈಸಿಯಾಗಿ ಬಂದಿರೋಂಥ ಕ್ವೆಶನ್. ಇದಕ್ಕೆ 3 ಮಾರ್ಕ್ಸು. ಇಷ್ಟು ವರ್ಷ ಕೇಳಿರೋಂಥ ಕ್ವೆಶನ್ ಇದು. ಇಷ್ಟು ವರ್ಷಗಳು ಕೇಳಿರೋಂಥ ಕ್ವೆಶನ್ಸ್.
ಸೊ ಬೈ ಯೂಸಿಂಗ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಒಂದು 8 ಕ್ವೆಶನ್ಸ್ ಇದೆ. ನಾನು 2 ಕ್ವೆಶನ್ ನಿಮಗೆ ಮಾಡಿದ್ದೀನಿ. ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಿಮಗೆ ಬಿಡ್ತೀನಿ. ಮಾಡಲ್ ಕ್ವೆಶನ್ ಪೇಪರ್ ಬರೋ ತನಕ ವೆಯ್ಟ್ ಮಾಡಿ. ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕೋ ಬೇಡೋ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಆಯಿತು. ಹಾಗಾದರೆ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಬಿಟ್ಟಾದಮೇಲೆ ನೆಕ್ಸ್ಟ್ ಇನ್ನು ಯಾವ ರೀತಿ ಕ್ವೆಶನ್ಸ್ ಕೇಳ್ಬೋದು? ಇದು ಕೂಡ ಮಾರ್ಚ್ 16 ಮತ್ತು ಸೆಪ್ಟೆಂಬರಲ್ಲಿ ಕೇಳಿರೋಂಥ ಕ್ವೆಶನ್. ಹಾಗಾದರೆ ಈ ಕ್ವೆಶನ್ಸ್ ಕೇಳಲ್ಲ ಅಂದಮೇಲೆ ಇನ್ನು ಯಾವ ಕ್ವೆಶನ್ ಕೇಳ್ಬೋದು ನೋಡಿ. ನಾನು ಪ್ರಿಡಿಕ್ಟೇಬಲ್ ಚೇಂಜಸ್ ಮಾಡ್ತಾಯಿದ್ದೀನಿ. ಸಾಲ್ವ್ ದ ಇಕ್ವೇಷನ್ XYZ T ಇಫ್ 2x ಈ ಥರ ಮ್ಯಾಟ್ರಿಕ್ಸ್ ಕೇಳ್ಬೋದು. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ ಎಲಿಮೆಂಟು 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2x 2z 2y 2t ಪ್ಲಸ್ 3 ಇಂದ ಮಲ್ಟಿಪ್ಲೈ ಮಾಡಿ, ಎಲ್ಲ ಎಲಿಮೆಂಟು 3 ಇಂದ ಮಲ್ಟಿಪ್ಲೈ ಮಾಡಿ. 3 minus 3 0 3 2 6 ಮತ್ತು ರೈಟ್ ಹ್ಯಾಂಡ್ ಸೈಡು 3 ಇಂದ ಮಲ್ಟಿಪ್ಲೈ ಮಾಡಿ. 3 3 9 5 3 15 4 3 12 6 3 18. ಸೊ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಮ್ಯಾಟ್ರಿಕ್ಸ್ ಎರಡನ್ನ ಆ್ಯಡ್ ಮಾಡಿಬಿಡ್ತೀನಿ. 2x plus 3 2z minus 3 2y plus 0 is 2y 2t plus 6 ಆ್ಯಡ್ ಮಾಡೋದನ್ನು ಕೇಳಿಸ್ಕೊಳ್ಳಿ, ನೋಡ್ಕೊಳ್ಳಿ. 9 15 12 18. Now 2 matrices are equal, then the corresponding elements are same. ಅಂದರೆ 2x plus 3 must be equal to 9. So 2x plus 3 equal to 9 ಆದರೆ your x value is 2x is equal to 6 ಆಗುತ್ತೆ. therefore 2 times x is equal to 6 ಅಂದರೆ x is equal to 3 x value. ನೆಕ್ಸ್ಟು y ವ್ಯಾಲ್ಯೂಸ್ಗೆ ಹೋಗೋಣ. 2y equal to 12 ಆದರೆ your y value is 12 divided by 2, that is nothing but 6 ಆಯಿತು. ನೆಕ್ಸ್ಟು 2z minus 3 is equal to 15 ಆದರೆ 2z is equal to 18, therefore your z is equal to 9 ಆಯಿತು. ಹಾಗಾದರೆ ಇನ್ಯಾವುದು ಉಳಿದಿದ್ದು? 2 times t plus 6 is equal to 18. ಸೊ 2t is equal to 18ಅಲ್ಲಿ 6 ಹೋದರೆ 6 ಹೋಯಿತು ಅಂದರೆ ಎಷ್ಟಾಯಿತು? 12. ಸೊ t is equal to 6 ಅಗೇನ್. 2tನೂ ಸೇಮ್ ಬಂತು, t ಮತ್ತು y ವ್ಯಾಲ್ಯೂಸ್. ಸೊ ಯುವರ್ x ವ್ಯಾಲ್ಯೂ y ವ್ಯಾಲ್ಯೂ ಕಂಡುಹಿಡಿಯಿರಿ ಅಂದರು. x is 3, y is 6, z is 9, t is 6. ನಾನು ಪಾಸಿಬಲ್ ರಿಪ್ಲೇಸ್ಮೆಂಟ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಗೆ ಪಾಸಿಬಲ್ ರಿಪ್ಲೇಸ್ಮೆಂಟ್ ಏನಿದೆ ಅದನ್ನು ನಾನು ರಿಪ್ಲೇಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಆಯಿತಾ? ಇದೇ ಫೈನಲ್ ಅಂತ ತಿಳ್ಕೊಳ್ಬಾರ್ದು. ನೀವು ಮಾಡಲ್ ಕ್ವಶನ್ ಪೇಪರ್ಗೆ ವೆಯ್ಟ್ ಮಾಡಬೇಕು. ಪ್ಲೀಸ್ ವೆಯ್ಟ್ ಫಾರ್ ಮಾಡಲ್ ಕ್ವಶನ್ ಪೇಪರ್. ಓಕೆ, ನಾನು ಪಾಸಿಬಲ್ ರಿಪ್ಲೇಸ್ಮೆಂಟ್ ಮಾಡ್ತಾಯಿದ್ದೀನಿ. ಪಾಸಿಬಲ್ ರಿಪ್ಲೇಸ್ಮೆಂಟ್ ಇದು ಜೂನ್ 2016 ಕೇಳಿರೋಂಥ ಇದು ಪಾಸಿಬಲ್ ರಿಪ್ಲೇಸ್ಮೆಂಟ್ ಏನಾಗ್ಬೋದು? ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ. ಸೊ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ. ಫೈಂಡ್ ದ ಮ್ಯಾಟ್ರಿಕ್ಸ್ ಎಕ್ಸ್. ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವ್ ಮಾಡೋ ಥರ ನೀವು, ಬಟ್ ಇದು ಮ್ಯಾಟ್ರಿಕ್ಸ್ ಆದರೆ ಎಕ್ಸ್ ಪ್ಲಸ್ ವೈ ಸೊಲ್ಯೂಷನ್. ಎಕ್ಸ್ ಇದೆ ಮೈನಸ್ ವೈ ಇದೆ, ನಾನು ಅದ್ರ ಕೆಳಗಡೆ ಬರೆದು ಬಿಡ್ತೀನಿ, ಈಸಿ ಆಗುತ್ತೆ ನನಗೆ. 3 0 0 3. ಈಗೇನು ಮಾಡ್ತೀರಾ? ಆ್ಯಡ್ ಮಾಡೋಣ. ಆ್ಯಡ್ ಎಕ್ಸ್ ಪ್ಲಸ್ ಎಕ್ಸ್ 2x, ವೈ ಪ್ಲಸ್ ಮೈನಸ್ ವೈ 0 ಆಗುತ್ತೆ. 7 ಪ್ಲಸ್ 3 10 0. ಕೊರಸ್ಪಾಂಡಿಂಗ್ ಎಲಿಮೆಂಟ್ನ ಆ್ಯಡ್ ಮಾಡಬೇಕು. 2 ಪ್ಲಸ್ 0 2, 5 ಪ್ಲಸ್ 3 8. ಈಸಿ. ಎಕ್ಸು 2 ಇಂದ ಡಿವೈಡ್ ಮಾಡಬೇಕು. ಎಲ್ಲ ಎಲಿಮೆಂಟ್ಸ್ನ 2 ಇಂದ ಡಿವೈಡ್ ಮಾಡಬೇಕು. 5 10 ಡಿವೈಡ್ ಬೈ 2. ಈ 2ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದಾಗ ರೈಟ್ ಹ್ಯಾಂಡ್ ಸೈಡ್ ನೀವು ಟ್ರಾನ್ಸ್ಫಾರ್ಮ್ ಮಾಡಿದಾಗ ಡಿವೈಡ್ ಆಗುತ್ತೆ. 0 1 8 ಡಿವೈಡ್ ಬೈ 2 4. ನನಗೆ ಎಕ್ಸ್ ವ್ಯಾಲ್ಯೂ ಬಂತು. ಹಾಗಾದರೆ ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫ್ರಮ್ ದ ಮ್ಯಾಟ್ರಿಕ್ಸ್ ಇಲ್ಲಿಂದ ನೋಡ್ಕೊಳ್ಳಿ. ವೈ ಈಸ್ ಈಕ್ವಲ್ ಟು 7 0 2 5 minus x matrix. 7 0
2, 5 minus what is the matrix X? 5, 0, 1, 4. So y is equal to 2. 7 minus 5 2 ಆಗುತ್ತೆ, 0. 2 minus 1 1 ಆಗುತ್ತೆ, 5 minus 4 1 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಬಂತು ಇಕ್ವೇಷನ್ 1, ಇಕ್ವೇಷನ್ 2. ಇವರ ಎಕ್ಸ್ ವ್ಯಾಲ್ಯೂ ಮ್ಯಾಟ್ರಿಕ್ಸ್ ಎಕ್ಸ್, ಮ್ಯಾಟ್ರಿಕ್ಸ್ ವೈ ಎರಡೂ ಮ್ಯಾಟ್ರಿಕ್ಸು ಬಂದಿದೆ ನೋಡಿ ನಿಮಗೆ. 5014 2011. ನೆಕ್ಸ್ಟ್ ಇದು ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಮತ್ತೆ ಕೇಳಿರೋವಂಥದ್ದು 2 ವರ್ಷ ಕೇಳಿದ್ದಾರೆ, 2 ಸಲ ಕೇಳಿದರೆ ಜೂನ್ 17 ಮತ್ತು ಜೂನ್ 19. ರೀಪ್ಲೇಸ್ಮೆಂಟ್ ಪಾಸಿಬಲ್ ರಿಪ್ಲೇಸ್ಮೆಂಟ್ ಏನು? ಪಾಸಿಬಲ್ ರಿಪ್ಲೇಸ್ಮೆಂಟು ಎ is equal to cos alpha sin alpha minus sin alpha cos alpha, then verify that a dash is equal to identity. Plausible replacement ಏನಾಗ್ಬೋದು ಅಂತ a ಇಂಟು a ಡ್ಯಾಶ್ ಇಂಟು a, ಇದನ್ನು ಟ್ರಾನ್ಸ್ಪೋಸ್ ತೊಗೊಂಡ್ಬಿಡ್ತೀನಿ. cos alpha minus sin alpha ಟ್ರಾನ್ಸ್ಪೋಸ್ sin alpha cos alpha, a ಟ್ರಾನ್ಸ್ಪೋಸು multiplied with a matrix, cos alpha sin alpha minus sin alpha cos alpha, row into column. multiply ಮಾಡೋಣ. cos alpha into cos alpha, cos square alpha minus into minus plus sin square alpha. First row first column first element, first row second column, cos alpha into sin alpha minus sin alpha into cos alpha. Sin alpha into cos alpha, sin alpha into cos alpha minus cos alpha into sin alpha, cos alpha into sin alpha. Next sin alpha into sin alpha sin square alpha plus cos square alpha. ಏನಾಯಿತು? cos square theta plus sin square theta ನಿಮ್ಗೆ ಗೊತ್ತಿದೆ. 1 ಕ್ಯಾನ್ಸಲ್ ಆಗಿದ್ದು 0 ಆಗುತ್ತೆ, 2 ಸೇಮ್ ಇರೋದ್ರಿಂದ ಸೇಮ್ ಎಲಿಮೆಂಟ್ ಗೆಟ್ ಕ್ಯಾನ್ಸಲ್, 0 ಇದು ಕ್ಯಾನ್ಸಲ್ ಆಗುತ್ತೆ, 0. sin square theta ಅಂದರೆ sin square alpha plus cos square alpha, that is nothing but 1. ಸೊ ವಾಟ್ we have proved is identity. ವೆರಿಫೈ ಅಂತ ಹೇಳಿದರೆ a ಟ್ರಾನ್ಸ್ಪೋಸ್ ಇಂಟು a is equal to I. ಸೊ ಎಲಿಮೆಂಟ್ರಿ ರೋ ಆಪರೇಷನ್, ರೋ ಟ್ರಾನ್ಸ್ಫಾರ್ಮೇಷನ್ ಕ್ವಶನ್ನ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಯಾವುದೆಲ್ಲ ಕ್ವಶನ್ಸ್ ಬರ್ಬೋದು ಅಂತ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ವಿ ಹ್ಯಾವ್ ಪ್ರೂವ್ಡ್ ದಿಸ್. ನೆಕ್ಸ್ಟ್ ಇದು ಕೂಡ ಎ ಟ್ರಾನ್ಸ್ಪೋಸ್ ಬಿ ಕೊಟ್ಟಿದ್ದಾರೆ, ದೆನ್ ಫೈಂಡ್ ಎ ಪ್ಲಸ್ 2b. ಸೊ ಎ ಮ್ಯಾಟ್ರಿಕ್ಸ್ ಪ್ಲಸ್ 2 ಟೈಮ್ಸ್ ಬಿ. ನಾನು ಡೈರೆಕ್ಟಾಗಿ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ತೀನಿ. ಈ ಟ್ರಾನ್ಸ್ಪೋಸ್ ಕೂಡ ಅದ್ರದ್ದು ಟ್ರಾನ್ಸ್ಪೋಸ್ ನೀವು ತೊಗೊಳ್ಬೇಕು. ಟ್ರಾನ್ಸ್ಪೋಸ್ ತೊಗೊಂಡಾಗ ಏನಾಗುತ್ತೆ? -2 1 3 2 ಡೈರೆಕ್ಟಾಗಿ ಟ್ರಾನ್ಸ್ಪೋಸ್ ತೊಗೊಂಡೆ, ಪ್ಲಸ್ 2 ಟೈಮ್ಸ್ ಮ್ಯಾಟ್ರಿಕ್ಸ್ 2 ಮಲ್ಟಿಪ್ಲೈ ಮಾಡಿ, ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದರೆ -2 0 ಎಲ್ಲ ಎಲಿಮೆಂಟ್ಸ್ 2 2 2 4. ಸೊ ಅದನ್ನು ನಾನು -2 ಪ್ಲಸ್ -2 ಅಂದರೆ -4 ಆಯಿತು. 1 + 0 1, 3 + 2 5, 2 + 4 6. ಸೊ a ಪ್ಲಸ್ 2b ಆಯಿತು. ಸೊ a ಪ್ಲಸ್ 2b ಅದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ಳಿ ಅಂತ ಹೇಳಿದರೆ -4 5 1 6. ಸೊ ಪಾಸಿಬಲ್ ರಿಪ್ಲೇಸ್ಮೆಂಟ್ 3 ಮಾರ್ಕ್ಸ್ ಕ್ವೆಶನ್. ಸೊ ಎವ್ರಿಯನ್ ಅಂಡರ್ಸ್ಟುಡ್. ಇದು ಬೈ ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್. ಇದಕ್ಕೆ ಮತ್ತೆ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಬಿ ಕೊಟ್ಟು ದೆನ್ ಫೈಂಡ್ ಎ ಬಿ ಅಂತ ಕೇಳಿದಾಗ ಇದು 2 rows 3 columns ಮತ್ತು ಇದು 3 rows 2 columns. ಫಸ್ಟು ಎ ಬಿನ ನಾವು ಕಂಡುಹಿಡಿಬೋದು. ಎ ಬಿ ಫಸ್ಟ್ ರೋ ಫಸ್ಟ್ ಕಾಲಮ್ 1 into 2 2 -2 into 4 -8 3 2s are 6 plus 6. ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ನಾನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಜಾಗ ಇಲ್ಲ ಅಂದ್ಬಿಟ್ಟು. 3 1s are 3 -5 2s are 10 plus 3. ನೆಕ್ಸ್ಟು ಸೆಕೆಂಡ್ ರೋ -4 ಸೆಕೆಂಡ್ ರೋ ಇದೆ, -4 into 2 -8 plus 8 5 2s are 10
ನೆಕ್ಸ್ಟ್ -4 × 3 -12, 5 2s are 10 ಪ್ಲಸ್ 5. ಸೊ ಎ ಬಿ ಮ್ಯಾಟ್ರಿಕ್ಸ್ ಬಂತು ನಿಮಗೆ -6 + 6, 2 -6 0 ಆಗುತ್ತೆ. 3 + 3 6, -4, 10, -12 + 10 -2, -2 + 5 ಅಂದರೆ 3 ಆಗುತ್ತೆ. ಸೊ ಮ್ಯಾಟ್ರಿಕ್ಸ್ ಎ ಬಿ ಬಂದಾಯಿತು. ಮ್ಯಾಟ್ರಿಕ್ಸ್ ಎ ಬಿ ಆಗಿದೆ 0. You can clearly see that. ನೆಕ್ಸ್ಟು ಬಿ ಇಂಟು ಎ. ಬಿ ಇಂಟು ಎ ಮಲ್ಟಿಪ್ಲೈ ಮಾಡ್ಬೋದಾ ನಾವು? ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ತೀನಿ. 2 3 4 5. ಎ ಬಿನ ಡೈರೆಕ್ಟಾಗಿ ಮಾಡಿದೆ, ಬಿ ಮ್ಯಾಟ್ರಿಕ್ಸ್ನ ಬರ್ಕೊಳ್ತೀನಿ. ಮಲ್ಟಿಪ್ಲೈ ಮಾಡ್ಬೋದಾ ಇದು? ನೋಡಿ, ಎಸ್ ವಿ ಕ್ಯಾನ್ ಮಲ್ಟಿಪ್ಲೈ. Why? Because this is 3 rows 2 columns, whereas this is 2 rows 3 columns. When do you multiply? Whenever the row of first matrix is equal to the column of the first matrix is equal to the row of the second matrix. So you multiply it. 2 1s are 2 -12. 2 -12 ಏನಾಗುತ್ತೆ? -10. First row, first column, first element. First row, second column. -4, 3 2s are 6 plus 6. So 2 ಆಯಿತು. First row, last. 3 2s are 6 plus 5 3s are 15. So 15 plus 6 ಏನಾಗುತ್ತೆ? 21. ಸೊ ನೆಕ್ಸ್ಟು ಸೆಕೆಂಡ್ ರೋ ಹೋಗೋಣ. ಸೆಕೆಂಡ್ ರೋ 4 5 ಮಲ್ಟಿಪ್ಲೈ. 4 1s are 4, 5 4s are 20. 4 1s are 4 minus 5 4s are 20. So -16 -8. 4 into -2 -8 -8. ರಫಲ್ ಮಾಡ್ತಾ ಇದ್ದೀನಿ. 5 2s are 10. ಸೊ 2 4 3s are 12, 25, 37 ಆಗುತ್ತೆ. ಪ್ಲೀಸ್ ವೆರಿಫೈ ಮಾಡ್ಕೊಳ್ಳಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ರೆಕ್ಟಿಫೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫಾಸ್ಟ್ ಆಗ್ತಾಯಿದ್ದೀನಿ. 2 1s are 2, 2 -4. ಸೊ -2 ಉಳೀತು. ಸೊ ಥರ್ಡ್ ರೋ ಸೆಕೆಂಡ್ ಕಾಲಮ್ -4 + 2. ಸೊ -2. 2 3s are 6 plus 5. So 6 plus 5 11. So equation 2. From 1 and 2 clearly numbers entry na correct ನೋಡ್ಕೊಳ್ಳಿ ನೀವು. From 1 and 2 clearly AB is not equal to BA. Clearly ಇದು 2 cross 2 matrix, 3 cross 3 matrix. Clearly AB is not equal to BA. ಸೊ ವಿ ಹ್ಯಾವ್ ಪ್ರೂವ್ಡ್ ದಿಸ್. 3 ಮಾರ್ಕ್ಸ್ಗೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೆ. ರೀಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಸೊ ಅಸೈನ್ಮೆಂಟ್ಸ್ ಮಾಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಅಸೈನ್ಮೆಂಟ್ಸ್ ಮಾಡಿ. ಟ್ರಾನ್ಸ್ಫಾರ್ಮೇಷನ್ಸು ಮಾಡಲ್ ಕ್ವಶನ್ ಪೇಪರ್ ಬರೋ ತನಕ ಕಾಯಬೇಕು. ಟ್ರಾನ್ಸ್ಫಾರ್ಮೇಷನ್ಸ್ ಕೇಳ್ತಾರೋ ಇಲ್ವೋ ಅನ್ನೋದು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಈ ಥರ ಫಸ್ಟ್ ಕ್ವೆಶನು ಮತ್ತು ಥರ್ಡ್ ಕ್ವೆಶನ್ಸ್ ಟೈಪ್ ಕ್ವೆಶನ್ಸ್ನ ನೀವು ಟಾರ್ಗೆಟ್ ಮಾಡ್ಕೊಳ್ಳಿ. ಸೊ ಐ ಅಕ್ನಾಲೇಜ್ ಆಲ್ ಮೆಂಟ್ PPT ಮೈಕ್ರೋಸಾಫ್ಟ್ ಇಂದ ಮತ್ತು PU ಬೋರ್ಡ್ ಮಾಡಲ್ ಕ್ವಶನ್ ಪೇಪರ್ಸಿಂದ ನಾನು ತೊಗೊಂಡಿದ್ದೀನಿ ಕೆಲವೊಂದು ಕ್ವೆಶನ್ಸು, ಮತ್ತು GPC ಮಡಿಕೇರಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಆಲ್ ಸ್ಟಾಫ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್, ಟೀಚರ್ಸ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ಯಾರು ವೀಡಿಯೋಸ್ನ ವಾಚ್ ಮಾಡಿ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಆಲ್. ಏನಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಆಮೇಲೆ ಏನಾದರೂ ಡ್ರಾಬ್ಯಾಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.